ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ರಾಗಿ ಕಣ ಸಂತೆ ಸುಸ್ಥಿರವಾಗಿ ಬದುಕನ್ನು ಕಟ್ಕೊಳ್ತಾ ಇರುವಂಥ ಹಲವಾರು ರೈತ ಮತ್ತು ರೈತಪರ ಸಮುದಾಯಗಳಿಗೆ ಬೆನ್ನೆಲುಬಾಗಿದ್ದು, ಇಲ್ಲಿ ಮುಖ್ಯವಾಗಿ ಏನಂತಂದರೆ ರೈತರು ನೇರವಾಗಿ ಬಂದು ಮತ್ತು ನಮ್ಮಂಥ ರೈತರ ಸೊಸೈಟಿ ಅಥವಾ ಉತ್ಪಾದಕರ ಕಂಪ್ನಿಗಳು ಅಂತ ಏನು ಹೇಳ್ತೀವಿ, ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಇದೆ. ಅಲ್ಲಿ ನಾವು ನಮ್ಮದು ಜಮೀನಲ್ಲಿ ಖರೀದಿ ಮಾಡೋಕ್ಕೆ ಬರ್ತಾರೆ ಸರ್ ವ್ಯಾಪಾರದಾರ. ಅಲ್ಲಿ ಬಂದರೆ 8 ರೂಪಾಯಿ 9 ರೂಪಾಯಿ ಹಂಗೆ ಅವರು ಖರೀದಿ ಮಾಡಿ ಮಧ್ಯವರ್ತಿಗಳು ಬರ್ತಾರೆ. ಹಂಗಾಗಿ ನಾವು ಈ ಸಂತೆ ಕಂಡುಕೊಳ್ಳೋದ್ರಿಂದ ತುಂಬನೇ ಲಾಭ ನಮಗೆ ಸಿಗುತ್ತೆ ಸರ್. ನಮಸ್ತೆ, ನಾನು ಪ್ರೀತಮ್ ಗೌಡ, ಅರ್ಲಾಚಂದ್ರ ಗ್ರಾಮ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನಿಲ್ಲಿ ಕಳೆದ 2 ವರ್ಷದಿಂದ ಇಲ್ಲಿ ಬಂದು ಮ್ಯಾಂಗೋ ಮಾರಾಟ ಮಾಡ್ತೀನಿ. ಆತ್ಮನಿರ್ಭರ ಭಾರತ ಅಂತ ಕೇಳಿರ್ಬೋದು ನೀವು. ಆತ್ಮನಿರ್ಭರ ಭಾರತದ ಕರ್ನಾಟಕದ ಮೊದಲೇ ಬೆನಿಫಿಷರಿ ನಾನು, ಸೆಕೆಂಡ್ ಟು ದ ಕಂಟ್ರಿ. ನಮಸ್ಕಾರ. ಮುಧೋಳ ತಾಲೂಕು, ಬಾಲ್ಕೋಟ್ ಡಿಸ್ಟಿಕ್, ಎಡಳಿಂಗಳಿ ಗ್ರಾಮದವ್ರು. ನಾವು ಫಾರ್ಮರ್ ರೀ. ನಮ್ಮಲ್ಲೇ ಬಾಯ್ ಪ್ರಾಡಕ್ಟ್ ಮಾಡ್ತೀವಿ ನಾವು. ನಮಸ್ಕಾರ, ನನ್ನ ಹೆಸರು ಸಂಗೀತಾ ಮಯೂರ್ ಅಂತ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು, ಬಸವನ ಗ್ರಾಮದಿಂದ. ನಾನು ಪ್ರತಿಯೊಂದು ಸಾವಯವ ಮಾಡಿರೋದು ಬೇಳೆಕಾಳುಗಳು. ರಾಗಿ ಕಣ ಅಂತ ಹೇಳಿದ್ರೆ, ರಾಗಿ ಕಣ ಶುರುವಾಗಿ 9 ವರ್ಷ ಆಗಿದೆ. ರಾಗಿ ಕಣ ಅಂದರೆ ನೇರವಾಗಿ ರೈತರು ಮತ್ತು ಬಳಕೆದಾರರ ನಡುವೆ ಒಂದು ಸೇತುವೆಯಾಗಿ ರಾಗಿ ಕಣ 9 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಸರ್, ನಮ್ಮಲ್ಲಿ ರೈತರು ಮಾಡಿರೋದು ಬೆಣ್ಣೆ ಮಾರ್ತಾ ಇದೀವಿ. ಇಲ್ಲಿ ಇದು ವೈಟ್ ಇರೋದು ಎಮ್ಮೆ ಬೆಣ್ಣೆ, ಇದು ಹಳದಿ ಇರೋದು ದೇಸಿ ಹಸು ಗಿರ್. ಇಲ್ಲಿ ನಮ್ಮಲ್ಲಿ ಎಲ್ಲ ಮೊಸರು ಕಡಿದು ಇಪ್ಪಾಕಿ ಮಜ್ಜಿಗೆ ಬರೋಕ್ಕಿಂತ ಮೊದಲು ಏನು ಬೆಣ್ಣೆ ಬರುತ್ತೋ ಆ ಬೆಣ್ಣೆ ಮಾರ್ತಾ ಇದ್ದೀವಿ. ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತದೆ. ಮುಖ್ಯವಾಗಿ ಉದ್ದೇಶ, ವಿ ಹ್ಯಾವ್ ಫರ್ಗಾಟನ್ ಅವರ್ ಏನ್ಷಿಯಂಟ್ ಫುಡ್ಸ್ ಲೈಕ್ ಮಿಲೆಟ್ಸ್. ಈ ಸಜ್ಜೆ, ಕೊರಲೆ, ನವಣೆ, ರಾಜಗಿರ, ಜೋಳ ಆ ಥರದ್ದೆಲ್ಲ ನಾವು ಬಿಟ್ಟಿರೋದ್ರಿಂದ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೀವಿ. ನಮ್ಮ ಮೇಯ್ನ್ ಮೋಟೋ ಬಂದು ನಮ್ಮ ಯಾವುದಕ್ಕೂ ಕೋಟಿಂಗ್ ಆಗಿರಲ್ಲ ಪ್ರಾಡಕ್ಟ್ಸ್ಗೆ. ಇದು ಯಾವುದಕ್ಕೂ ಫಂಗಸ್ ಎಲ್ಲ ಹಿಡಿಯಲ್ಲ. ಇದೆಲ್ಲ ನೀಮುಡ್ ಚಾಪಿಂಗ್ ಬೋರ್ಡ್ಸು. ಸರ್ಜಾಪುರ ಆ ಕಡೆಯಿಂದಾನೇ ಬರೋದು. ರಾಗಿ ಜಾಮೂನು, ಶೇಂಗಾ ಹೋಳಿಗೆ, ಗುಳ್ಳಡಿಕೆ ಉಂಡೆ, ಎಳ್ಳು ಹೋಳಿಗೆ, ಇವಿಷ್ಟೆಲ್ಲ ಇದ್ದಾವೆ. ಮತ್ತು ಬೇರೆ ಬೇರೆ ಥರದ ಐಟಮ್ಸ್ಗಳಿದ್ದಾವೆ. ಬಿಸಿ ಬಿಸಿ ರೊಟ್ಟಿನೇ ಕೊಡ್ಬೇಕು ಸರ್ ಕಸ್ಟಮರಿಗೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೋಡಿದ್ರಲ್ಲ ಎಂಥ ಒಳ್ಳೆ ಊಟ. ಸಂತೆಯಲ್ಲಿ ಚಿಂತೆ ಮರೆತು ಜನ ಎಲ್ಲ ಒಳ್ಳೆ ನೇಚರಲ್ಲಿ ಕುತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಒಂದು ಸಂತೆ ಅಂದರೆ ಇದು ಬೆಂಗಳೂರಿನ ಸಂತೆ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ನಮ್ಮ ರಾಗಿ ಕಣ ಸಂತೆ. ಇದಿರೋದು ನಮ್ಮ ಗೊಟ್ಟಿಗೆರೆನಲ್ಲಿ. ರಾಗಿ ಕಣ ಸಂತೆ ತನ್ನ 9 ವಸಂತಗಳನ್ನ ಮುಗಿಸಿ 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದು ನಿನ್ನೆ ಮೊನ್ನೆ ಹುಟ್ಟಿರೋ ಒಂದು ಸಂತೆ ಅಲ್ಲ. ಈ ಸಂತೆಯ ವಿಶೇಷತೆ ಏನಂದ್ರೆ, ಅದೆಷ್ಟೋ ರೈತ ಕುಟುಂಬಗಳಿಗೆ ಸುಸ್ಥಿರವಾಗಿ ಬದುಕು ಕಟ್ಟಿಕೊಳ್ಳಲು ಒಂದು ವೇದಿಕೆ ಆಗಿದೆ ಈ ಸಂತೆ ಅಂತಾನೆ ಹೇಳ್ಬೋದು ನಾನು. ಇಲ್ಲಿ ಕೊಳ್ಳುವವನು ಮತ್ತೆ ಬೆಳೆಯುವವರ ಮಧ್ಯೆ ಯಾವುದೇ ದಲ್ಲಾಳಿಗಳಿರೋದಿಲ್ಲ. ನೀವು ನೋಡ್ತಾ ಇದ್ದೀರಿ, ಈಗ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ. ಅನೇಕ ಕಾರ್ಗಳು ನಿಂತಿದೆ. ನನಗೊಂದು 11 ಗಂಟೆ ಆಗಿದೆ, ಬಂದಿರೋ ತುಂಬಾ ಜನ ತಗೊಂಡು ಹೋಗ್ತಾನೆ ಇದ್ದಾರೆ. ಈ ಸಂತೆಗೆ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಬರ್ತಾರೆ ತಮ್ಮ ಬೆಳೆಗಳನ್ನ ಮಾರೋದಕ್ಕೆ. ಇದೆಲ್ಲ ಕೂಡ ಸಾವಯವ ಗೊಬ್ಬರದಿಂದನೇ ಬೆಳೆದಿರ್ತಾರೆ, ಅಂದ್ರೆ ಯಾವುದೇ ಒಂದು ಕೆಮಿಕಲ್ಸ್ನ ಯೂಸ್ ಮಾಡಿರಲ್ಲ. ಇವತ್ತಿನ ಕಾಲದಲ್ಲಿ ಆರ್ಗ್ಯಾನಿಕ್ ಅಂತ ಎಷ್ಟೋ ಕಂಪನಿಗಳು ಬೊಬ್ಬಿರಿದು ವ್ಯಾಪಾರ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಸೆಡ್ ಹೊಡೆದು ನಿಂತಿದೆ ಈ ರಾಗಿ ಕಣ ಸಂತೆ. ರಾಗಿ ಕಣ ಸಂತೆಯಲ್ಲಿ ವ್ಯಾಪಾರ ಅಷ್ಟೇ ಅಲ್ಲ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. ತನ್ನದೇ ಆದ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಕಲೆಗಳನ್ನ ಇಲ್ಲಿ ಬಂದು ಪ್ರತಿಬಿಂಬಿಸ್ತಾರೆ. ಹಾಡೋದಾಗಿರ್ಲಿ, ನಟನೆ ಆಗಿರ್ಲಿ, ಕಲೆಗೆ ಒಂದು ವೇದಿಕೆ ಕೂಡ ಇಲ್ಲಿ ಮಾಡಿಕೊಟ್ಟಿದೆ ಅಂತ ನಾನು ಹೇಳ್ಬೋದು. ಇವತ್ತಿನ ಆಧುನಿಕ ಕಾಲದಲ್ಲಿ ಮಕ್ಕಳಿಗೆ ಸಂತೆ ಅಂದ್ರೆ ಮರ್ತೋಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಇಂಥ ಕಡೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ಸಂತೆಯ ವಿಶೇಷತೆ ಏನು ಅಂದರೆ, ರೈತರು ತಾವೇ ಬೆಳೆದ ವಸ್ತುಗಳನ್ನ ತಂದು ನೇರವಾಗಿ ಗ್ರಾಹಕರಿಗೆ ಕೊಡೋದು. ಯಾವುದೇ ಮಧ್ಯವರ್ತಿಗಳಿರಲ್ಲ ಅಂತ ನಾನು ಆಗಲೇ ಹೇಳಿದೆ. ಅದೇ ಥರ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ರೈತರನ್ನ ಮಾತಾಡ್ಸೋಣ ಬನ್ನಿ. ಈ 9 ವರ್ಷದ ಸಂತೆಯಲ್ಲಿ ಅವರ ಅನುಭವ ಮತ್ತು ಜನಗಳ ಪ್ರತಿಕ್ರಿಯೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಬೆಂಗಳೂರಿನ ನಾಗರಿಕ ಬಂಧುಗಳಿಗೆ. ಸೊ ನನ್ನ ಹೆಸರು ನಂಜುಂಡಸ್ವಾಮಿ ಅಂತೇಳಿ, ಮೂಲತಃ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಅರಳಕುಪ್ಪೆ ದೊಡ್ಡ ಗ್ರಾಮ. ಕಳೆದ 11 ವರ್ಷಗಳಿಂದ ನೈಸರ್ಗಿಕ ಕೃಷಿ ಪದ್ಧತಿಗಳನ್ನ ಮಾಡ್ಕೊಳ್ತಾ ಬರ್ತಾಯಿದ್ದು. ಮುಖ್ಯವಾಗಿ ಮಳೆ ಆಶ್ರಿತ ಕೃಷಿ ಪದ್ಧತಿನ ಮಾಡ್ತಾಯಿದ್ದು. ಅದರಲ್ಲಿ ಮಾವು ಅತಿ ಮುಖ್ಯವಾದಂಥ ವೆರೈಟಿ ಆಗಿದ್ದು, ಮಾವಲ್ಲಿ ನಮ್ಮಲ್ಲಿ 10ರಿಂದ 15 ವೆರೈಟಿಯ ಮಾವುಗಳಿದ್ದು, ಎಲ್ಲವನ್ನು ಕೂಡ ವಿತೌಟ್ ಕಲ್ಟಿವೇಷನ್ನು ಮತ್ತು ನೈಸರ್ಗಿಕ ಪದ್ಧತಿಯಲ್ಲೇ ಮೇಂಟೈನ್ ಮಾಡ್ತಾಯಿದ್ದು. ಕೊನೆಗೆ ಹಣ್ಣನ್ನು ಕೂಡ ನೈಸರ್ಗಿಕ ಪದ್ಧತಿಯಲ್ಲೇ ಹಣ್ಣು ಮಾಡ್ಕೊಳ್ತಾ ಬರ್ತಾಯಿದ್ದು. ರಾಗಿ ಕಣ ಸಂತೆ ಸುಸ್ಥಿರವಾಗಿ ಬದುಕನ್ನು ಕಟ್ಕೊಳ್ತಾ ಇರುವಂಥ ಹಲವಾರು
ರೈತ ಮತ್ತು ರೈತಪರ ಸಮುದಾಯಗಳಿಗೆ ಬೆನ್ನೆಲುಬಾಗಿದ್ದು ರಾಗಿ ಕಣವು 9 ವಸಂತಗಳನ್ನು ಮುಗಿಸಿ 10ನೇ ವಸಂತಕ್ಕೆ ಕಾಲಿಟ್ಟಿದ್ದು. ಸೊ ಇಡೀ ಬೆಂಗಳೂರಿನಲ್ಲೇ ಬಹುಶಃ ಭಾರತದಲ್ಲೇ ಈ ರೀತಿಯಾದಂಥ ಸುಸ್ಥಿರವಾದ ಇಷ್ಟು ದೊಡ್ಡ ಒಂದು ನೆಲೆಗಟ್ಟಿನಲ್ಲಿರುವಂಥ ಮಾರ್ಕೆಟ್ ಬಹುಶಃ ರಾಗಿ ಕಣ ಅನಿಸುತ್ತೆ. ಇದು ಇವತ್ತಿನ ಕಾರ್ಪೊರೇಟ್ ಕಂಪನಿಗಳು ಮತ್ತು ಏನು ಬಹುರಾಷ್ಟ್ರ ಕಂಪನಿಗಳು ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಏನಿದೆ ಅದಕ್ಕೆ ಸೆಡ್ಡು ಹೊಡೆದು ರೈತ ಸಮುದಾಯ ಮತ್ತು ಸುಸ್ಥಿರವಾಗಿ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಇರುವಂಥ ಅತಿ ದೊಡ್ಡ ಅವಕಾಶ. ಇಲ್ಲಿ ಏನಂದರೆ ನಿಮಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಾಗ್ಬೋದು, ಆ ಟ್ರಿಕ್ಸ್ ಆಗ್ಬೋದು ಏನೂ ಇರಲ್ಲ. ಇಲ್ಲಿ ಕಮ್ಯುನಿಕೇಷನ್ನು ಮತ್ತು ಅಂಡರ್ಸ್ಟ್ಯಾಂಡಿಂಗು ಮತ್ತು ಎಲ್ಲರೂ ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಸೊ ಇಲ್ಲೇನೆಂದರೆ ಬೆಳೆಯುವನು ನಾನಿರ್ತೀನಿ, ಬಳಸೋರು ನೀರಿರ್ತೀರ. ಹಾಗಾಗಿ ಅದರಲ್ಲಿ ಹಣಕಾಸಿನಲ್ಲಿ ಒಂದು ವ್ಯವಹಾರಗಳಿದ್ದರೂ ಕೂಡ ಬೆಳೆಯೋನು ಮತ್ತು ಬಳಸೋವನ ಮಧ್ಯೆ ಒಂದು ಸಂಬಂಧ ಇರುತ್ತಲ್ಲ, ಅದನ್ನು ಬ್ರೋಕರ್ ಮುರಿದಾಕಿರ್ತಾರೆ. ಅದರ ಬದಲು ಈ ರೀತಿಯಾದಂಥ ರೈತಪರ ಮತ್ತು ಸಾಮಾಜಿಕ ಪರವಾದಂಥ ಸಂಘಟನೆಗಳು ಮಾಡುವ ಕೆಲಸಗಳಿಗೆ ನಾಗರಿಕ ಬಂಧುಗಳು, ಮುಖ್ಯವಾಗಿ ಗ್ರಾಹಕರು ಅಥವಾ ಬಳಕೆದಾರರು ಏನಿದ್ದಾರಲ್ವ ಅವರು ಇದಕ್ಕೆ ಪ್ರತಿಕ್ರಿಯಿಸಿದಾಗ ಇಷ್ಟು ಕ್ರೌಡ್ ಬರೋದಕ್ಕೆ ಅವರು ಕಾರಣ. ಹಾಗಾಗಿ ಬೆಂಗಳೂರಿನ ಎಲ್ಲ ನಾಗರಿಕ ಬಂಧುಗಳು ಧನ್ಯವಾದಗಳು. ಇನ್ನೂ ಯಾರು ಬಂದಿಲ್ಲ, ದಯವಿಟ್ಟು ಬನ್ನಿ. ನಿಮ್ಮ ಮನೆಯ ಬದುಕಿಗೆ ಬೇಕಾದ ಎಲ್ಲ ಸುಸ್ಥಿರ ಪರಿಸರ ಪೂರಕವಾದಂಥ ಎಲ್ಲ ಥರದ ಪದಾರ್ಥಗಳು, ಹಣ್ಣು ತರಕಾರಿಗಳಿಂದಿಡಿದು, ವಸ್ತುಗಳಿಂದಿಡಿದು, ಬಟ್ಟೆಗಳಿಂದಿಡಿದು A to Z ಸಿಗುತ್ತೆ. ದಯವಿಟ್ಟು ಪರಿಸರದ ಉಳಿವಿಗಾಗಿ, ಮುಂದಿನ ಜನ್ರೇಷನ್ಗಾಗಿ ಪರಿಶುದ್ಧ ಆಹಾರ, ಪರಿಶುದ್ಧ ಭೂಮಿಯನ್ನು ನಮ್ಮ ಪರಿಶುದ್ಧವಾದಂಥ ಮಕ್ಕಳಿಗೆ ಕೊಡೋಣ. ದಯವಿಟ್ಟು ಎಲ್ಲರೂ ಬನ್ನಿ. ಪ್ರೈಸ್ ಎಷ್ಟು ಸರ್ ಇದು? ಸರ್ ಇದು ಸಿಂಧೂರ 80 ರುಪೀಸು, ಇದು ಕಾಲಾಪಾಡಿ 150, ಮಲಗೋಬ 150, ಕೇಸರ್ 150, ದಸರಿ 200, ಅಮರ್ಪಲ್ಲು 150, ಆಲ್ಪನ್ಸ 130. ಈ ಥರದ ತುಂಬ ವೆರೈಟಿಗಳಿದೆ ಸರ್. ನಮಸ್ಕಾರ, ನಾನು ಸುಜಯ್ ಅಂತ, ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ. ನಮ್ಮದು ಕನಕಪುರದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರೆಲ್ಲ ಸೇರಿ ಮಾಡಿರ್ತಕ್ಕಂಥ ರೈತ ಉತ್ಪಾದಕರ ಕಂಪ್ನಿ. ಈ ರಾಗಿ ಕಣ ಅನ್ನೋದು ಇಲ್ಲಿ ಮುಖ್ಯವಾಗಿ ಏನಂತಂದರೆ ರೈತರು ನೇರವಾಗಿ ಬಂದು ಮತ್ತು ನಮ್ಮಂಥ ರೈತರ ಸೊಸೈಟಿ ಅಥವಾ ಉತ್ಪಾದಕರ ಕಂಪ್ನಿಗಳು ಅಂತ ಏನು ಹೇಳ್ತೀವಿ, ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಇದೆ. ಮತ್ತು ಇಲ್ಲಿ ಹೆಚ್ಚಾಗಿ ಸಾವಯವ ಮತ್ತು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಂತಹ ಉತ್ಪನ್ನಗಳಿಗೆ ಮಾರಾಟ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ಮತ್ತು ಇನ್ನೂ ಏನು ಅಂತಂದರೆ ಹೆಚ್ಚು ಯಾವುದೇ ರೀತಿಯಾದಂತಹ ವೇಸ್ಟೇಜ್ ಇಲ್ದಲೆ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಒಂದು ವೇಸ್ಟೇಜ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಬಳಸೋದಕ್ಕೆ ಉಪಯೋಗಿಸ್ದಲೇ ನಡೆಸ್ತಕ್ಕಂಥ ಒಂದು ಸಂತೆ ಆಗಿದೆ ಇಲ್ಲಿ ರಾಗಿ ಕಣ. ಪ್ರತಿ ಭಾನುವಾರ ನಡೆಯುತ್ತೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ. ಬರೀ ಸಂತೆ ಅಷ್ಟೇ ಅಂತ ಅಲ್ಲ, ಇಲ್ಲಿ ಹಲವಾರು ವಿಚಾರಗೋಷ್ಠಿಗಳು ನಡೆಯುತ್ತೆ ಮತ್ತು ಮಕ್ಕಳಿಗೆ ಕಾರ್ಯಾಗಾರಗಳಿರುತ್ತೆ. ಇದರಲ್ಲಿ ಅವರಿಗೆ ಮಣ್ಣಿಂದ ಮಡಿಕೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಪೇಂಟಿಂಗ್ ಬಗ್ಗೆ ಆಗಲಿ, ಮತ್ತು ಸಾಕಷ್ಟು ಸಂಗೀತಗಳಿರುತ್ತೆ, ಕೂಡಿ ಹಾಡೋತಕ್ಕಂಥ ಏನು ಸಿಂಗಲಾಂಗ್ ಅಂತ ಹೇಳ್ತೀವಿ. ಈ ರೀತಿ ಬರೀ ಸಂತೆಗಷ್ಟೇ, ವ್ಯಾಪಾರಕ್ಕಷ್ಟೇ ಸೀಮಿತ ಇಲ್ಲ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಕಾರ್ಯಾಗಾರಗಳು ಕೂಡ ಈ ಒಂದು ಸಂತೆಯಲ್ಲಿ ನಡೀತಾ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆ ಟೇಸ್ಟ್ ಇದೆ ಸರ್. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಆ ಥರ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ವಿ. ಈಗ ನಾವು ಹಳ್ಳಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮಗೆ ತುಂಬಾ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗ್ತಾ ಇದ್ದೇವೆ. ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಥರ ಸರ್ ಇವತ್ತಿನ ಬೆಲೆ 50 ರೂಪಾಯಿ ಒಂದು ಕೆ ಜಿ ಸರ್. ಇದು ಚೆನ್ನಾಗಿ ಆಗ್ತಾಯಿದೆ. ಒಂದು ಕೆ ಜಿಗೆ 50 ರೂಪಾಯಿ ತೊಗೊಳ್ತೀವಿ. ಅಲ್ಲಿ ನಾವು ನಮ್ಮದು ಜಮೀನಲ್ಲಿ ಖರೀದಿ ಮಾಡೋಕ್ಕೆ ಬರ್ತಾರೆ ಸರ್ ವ್ಯಾಪಾರದಾರ. ಅಲ್ಲಿ ಬಂದರೆ 8 ರೂಪಾಯಿ 9 ರೂಪಾಯಿ ಹಂಗೆ ಅವರು ಖರೀದಿ ಮಾಡಿ ಮಧ್ಯವರ್ತಿಗಳು ಬರ್ತಾರೆ. ಹಂಗಾಗಿ ನಾವು ಈ ಸಂತೆ ಕಂಡುಕೊಳ್ಳೋದ್ರಿಂದ ತುಂಬಾ ಲಾಭ ನಮಗೆ ಸಿಗುತ್ತೆ ಸರ್. ಒಂದು ಕೆ ಜಿಗೆ ಹೆಚ್ಚಿಗೆ 30 ರೂಪಾಯಿ ಆದಾಯನ ಬರುತ್ತೆ ಸರ್. 10 ರೂಪಾಯಿ ನಮ್ಗೆ ಖರ್ಚು ಹೋದ್ರೂ 20 ರೂಪಾಯಿ ಎಕ್ಸ್ಪೆಂಡ್ ಆಗುತ್ತೆ ಸರ್. ನಮಗೆ ತುಂಬಾ ಖುಷಿ ಇದೆ. ಪ್ರತಿಯೊಂದು ಬೇರೆ ಹಳ್ಳಿಗಳಲ್ಲಿ ಬೆಳೀತಕ್ಕಂಥ ರೈತರು ಆರ್ಗ್ಯಾನಿಕ್ ಆಗಿ ಬೆಳೆದು ಈ ಥರ ಮಾರ್ಕೆಟ್ಗಳನ್ನು ಕಂಡ್ರೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತೇಳಿ ನನ್ನ ಆಶಾಭಾವನೆ ಸರ್. ನಮಸ್ತೆ, ನಾನು ಪ್ರೀತಮ್ ಗೌಡ, ಹರಳಚಂದ್ರ ಗ್ರಾಮ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನಿಲ್ಲಿ ಕಳೆದ 2 ವರ್ಷದಿಂದ ಇಲ್ಲಿ ಬಂದು ಮ್ಯಾಂಗೋ ಮಾರಾಟ ಮಾಡ್ತೀನಿ. ಮತ್ತು ಬೇಸಿಗೆಗಾಲ ಆಗಿರೋದ್ರಿಂದ ಬೇಲ್ದ ಹಣ್ಣು ಜ್ಯೂಸು, ಬೇಲ್ದ ಹಣ್ಣಿನ ಜಾಮು, ಇನ್ನೂ ಮುಂತಾದ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡ್ತೀನಿ. ಅದಲ್ಲದೆ ಈ ಸಲ ನಮಗೆ ಸೇಂದೂರ, ಮಲಗೋಬ, ಬಾದಾಮಿ, ರಸಪುರಿ ಇದೇ ಥರ ಇನ್ನೂ ಹಲವಾರು ನಮ್ಮ ತೋಟದಲ್ಲಿ ಬೆಳೆದಿರೋ ಮ್ಯಾಂಗೋನ ತಂದಿಲ್ಲಿ ಮಾರಾಟ ಮಾಡ್ತೀವಿ. ನಮಗಿದು 2 ವರ್ಷದಿಂದ ಇಲ್ಲಿ ತುಂಬ ಉಪಕಾರ ಆಗಿದೆ ಬೇರೆ ಮಾರುಕಟ್ಟೆಗಿಂತ. ಡೈರೆಕ್ಟ್ ಇಲ್ಲಿ ಬಳಕೆದಾರರಿಗೆ ಸೆಲ್ ಮಾಡೋದ್ರಿಂದ ನಮಗೆ ಮಿಡಲ್ ಮ್ಯಾನ್ಗೆ ಚಾರ್ಜಸ್ ಕೊಡೋದು ತಪ್ಪುತ್ತೆ. ನಮ್ಮ ತೋಟದಿಂದ ನಾವೇ ತಂದು ಇಲ್ಲಿ ಮಾರಾಟ ಮಾಡಿದ್ರೆ ತುಂಬ ಲಾಭದಾಯಕ. ಹಾಂ, ಎಲ್ಲ ಸಾವಯವವಾಗಿ ಬೆಳೆದಿದ್ದೀವಿ. ಯಾವುದೇ ಕಾರ್ಬೋಹೈಡ್ ಹಾಕಿಲ್ಲ, ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡಿಲ್ಲ. ಎಲ್ಲ ಜೀವಾಮೃತ, ಗಜ ಜೀವಾಮೃತ
ಮತ್ತು ನಾಟಿ ಹೆಸರು ಗೊಬ್ಬರ ಹಾಕಿ ಬೆಳೆದಿರೋದೇನು. ಸೇಂದಿರ ಈಗಿನ ಪ್ರೈಸು 60 ರುಪೀಸ್ ಮಾಡ್ತಿದ್ದೀವಿ. ತೋತಾಪುರಿ ಪೀಸ್ 20 ರೂಪಾಯಿ, ಮಲ್ಗೋವಾ KG 150, ಹಾಂ, ಮಲ್ಲಿಕಾ 120 ರುಪೀಸ್ ಕಿಲೋ. ಬೇಲ್ದಂಡು ಜ್ಯೂಸ್ ಇದೆ, ಬಟ್ ಇದು ಖಾಲಿ ಆಗಿದೆ ಈಗ ಜ್ಯೂಸ್. ಹಾಂ ಸರ್, ನಮ್ಮದು ಏನಂದರೆ ಅಭಯ್ ಫಾರ್ಮ್ ಅಂತ ಮೈಸೂರಿನಲ್ಲಿದೆ, ಹುಣಸೂರು ತಾಲೂಕಿನಲ್ಲಿ. ಸೊ ಅಭಯ್ ಫಾರ್ಮ್ನಲ್ಲಿ ನಮ್ಮದು ಫ್ರೂಟ್ ಫಾರೆಸ್ಟು, 40 ಥರದ್ದು ಫ್ರೂಟ್ಸ್ ಇದೆ. ಫ್ರೂಟ್ಸ್ನ ಗ್ರೋ ಮಾಡಿಬಿಟ್ಟು ಅದನ್ನು ನಾವು ತಲುಪಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಈ ಒಂದು ಆತ್ಮನಿರ್ಭರ ಭಾರತ ಅಂತ ಕೇಳಿರ್ಬೋದು ನೀವು. ಆತ್ಮನಿರ್ಭರ ಭಾರತದ ಕರ್ನಾಟಕದ ಮೊದಲೇ ಬೆನಿಫಿಷರಿ ನಾನು, ಸೆಕೆಂಡ್ ಟು ದ ಕಂಟ್ರಿ. ಸೊ ನಾವೇನು ಮಾಡ್ತೀವಿ ಅಂದರೆ ಫ್ರೂಟ್ಸ್ನ ಬೆಳೆದಿದ್ದಷ್ಟೇ ಅಲ್ಲದೆ ಆ ಬೆಳೆದಿರೋಂಥ ಫ್ರೂಟ್ಸ್ನ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದನ್ನ ನಮ್ಮದೇ ಆದ ಒಂದು ಪ್ರೊಸೆಸಿಂಗ್ ಯೂನಿಟ್ ನಮ್ಮ ತೋಟದ ಪಕ್ಕದಲ್ಲಿದೆ. ಇಲ್ಲಿ ಮಾಡಿರೋಂಥ ಪದಾರ್ಥಗಳು, ಇವಾಗ ನೀವು ಯಾವುದೇ ಪ್ರಾಡಕ್ಟ್ ನೋಡಿದ್ರೆ ಇದರಲ್ಲಿ CFTRI ಪ್ರೊಸೆಸಿಂಗ್ ಯೂನಿಟ್ ಅಂತ ಇರ್ಬೋದು. ಸೊ ಇದರಲ್ಲಿ ಏನು ಅಂದರೆ ಒಂದು ನಮ್ಮದು ವಿಶೇಷತೆ ಏನು ಅಂದರೆ, ಫಸ್ಟು ನಮ್ಮ ಪರ್ಟಿಕ್ಯುಲರ್ ಪ್ರೊಸೆಸಿಂಗ್ ಯೂನಿಟಲ್ಲಿ ನಾವು ಬನಾನಾನ, ಬಾಳೆಕಾಯಿನ ಪೌಡ್ರ್ ಮಾಡ್ತೀವಿ. ಈ ಬಾಳೆಕಾಯಿನ ಪೌಡ್ರ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಅದು ಆಲ್ಟರ್ನೇಟಿವ್ ಟು ಮೈದಾ. ಸೊ ಮೈದಾ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಈ ಟ್ರೆಡಿಷ್ನಲಿ ಬಾಳೆಕಾಯಿ ಪೌಡ್ರನ್ನ ಏನು ಮಾಡ್ತಾಯಿದ್ರು ಅಂದರೆ ಮಕ್ಳಿಗೆ ಕೊಡ್ತಾಯಿದ್ರು, ಅಂದರೆ ಅಷ್ಟು ಪೌಷ್ಟಿಕಾಂಶ ಇರುವಂಥ ಪದಾರ್ಥ ಅದು ಅಂತ. ಈಗ ಅದೇ ಪದಾರ್ಥನ ಅದ್ರ ಮೇಲೆ ರಿಸರ್ಚ್ ಮಾಡಿ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ ಅಂತ ಇದೆ, CFTRI ಅಂತ ಇದೆ, ಇಲ್ಲೆಲ್ಲ ರಿಸರ್ಚ್ ಎಲ್ಲ ಆಗಿ ಆ ಬಾಳೆಕಾಯಿ ಹುಡಿ ಮತ್ತು ಬೇರೆ ಬೇರೆ ಮಿಲೆಟ್ನಲ್ಲಿ ಕೆಲವೆಲ್ಲ ಲಿಮಿಟೇಷನ್ಸ್ ಇದೆ, ಬೈಂಡಿಂಗ್ ಬರಲ್ಲ, ಕೆಲವೆಲ್ಲ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಹೋಗ್ಲಾಡಿಸ್ಗೆ ಬನಾನಾ ಪೌಡ್ರು, ಬಾಳೆಕಾಯಿ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 40 ಪ್ರಾಡಕ್ಟ್ಸ್ಗಳನ್ನ ಮಾಡಿದ್ದೀವಿ ನಾವು. ಸೊ ಅದಲ್ಲದೆ ಈ CFTRI ಯೂನಿಟಲ್ಲಿ ಲೈಕ್ ಆ್ಯಕ್ಚುಲಿ ಜಾಮ್ಗಳು, ಪಿಕಲ್ಸ್ಗಳು ಮತ್ತು ಸ್ಕ್ವಾಶ್ಗಳು. ಇದರ ವಿಶೇಷತೆ ಏನು ಅಂದರೆ ಯಾವುದಕ್ಕೆ ಆಗಲಿ ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಅದ್ರ ಜೊತೆಗೆ ಪೆಕ್ಟಿನ್ ಅಂತ ಬರುತ್ತೆ. ಪೆಕ್ಟಿನ್ನು ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪೆಕ್ಟಿನ್, ಕೆಮಿಕಲ್ ಪೆಕ್ಟಿನ್ ಯೂಸ್ ಮಾಡಲ್ಲ. ಆ ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಪೆಕ್ಟಿನ್ ಮಾಡೋದಕ್ಕೇ 7,000 ರೂಪಾಯಿ ತೊಗೊಳುತ್ತೆ 1 kgಗೆ. ಸೊ ಆ ರೀತಿ ಪ್ರೊಸೆಸಿಂಗು ಇಂಗ್ರೀಡಿಯೆಂಟ್ ಮೇಲೆ ಫೋಕಸ್ ಮಾಡ್ತೀವಿ. ಆಮೇಲೆ ಸ್ಕ್ವಾಶ್ಗಳು ಬಂದಾಗ ನೀವು ಇವಾಗ ನನ್ನರಿ ಸ್ಕ್ವಾಶ್ ಇರ್ಬೋದು, ಜಾಮೂನ್ ಇರ್ಬೋದು, ಆಮ್ಲ ಇರ್ಬೋದು, ಮಾರ್ಕೆಟ್ನಲ್ಲಿ ಏನೇ ಸಿಗೋದಿದ್ರು ನಿಮಗೆ ಅದಕ್ಕೆ ಶುಗರ್ ಸಿರಪ್ ಹಾಕಿ ಸಿಗೋದು. ನಾವು ವಿತೌಟ್ ಶುಗರ್ ಸಿರಪ್ ಹಾಕಿ ಪ್ಲೈನ್ ಏನಿದೆ ಆ ಪ್ರಾಡಕ್ಟ್, ಆ ಪ್ಲೈನ್ ಇರೋದಂಥದ್ದೇ ಕೊಡ್ತಾಯಿದ್ದೀವಿ. ಸೊ ಪ್ಯೂರ್ ಏನು ಬರುತ್ತೆ ಆ ಪ್ಯೂರ್ನ ಕೊಡೋದಕ್ಕೆ ಇದು ಮಾಡ್ತಾಯಿದ್ದೀವಿ. ನೀವು ಇದನ್ನು ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಬೇಲ್ದಂಡದ್ದು ನೋಡಿ ಎಷ್ಟು ಗಟ್ಟಿ ಬರುತ್ತೆ. ಅದು ಏನಿದೆ ಅದನ್ನೇ ಸ್ಕಾಪ್ ಮಾಡಿಬಿಟ್ಟು ಕೊಡ್ತೀವಿ ನಾವು. ಹೌದೌದು, ಇಲ್ಲಿ ರಾಗಿ ಕಣದ ವಿಶೇಷತೆ ಏನು ಅಂದರೆ ನಾವು ಯಾವುದೇ ಒಂದು ಮಿಡ್ಲ್ ಮ್ಯಾನ್ನ ಆದಷ್ಟು ಅವಾಯ್ಡ್ ಇಲ್ಲಿ ಸೇರಿಸ್ಕೊಡಲ್ಲ. ಇಲ್ಲಿ ರೈತರೇ ಬೆಳೆದಿರೋವಂಥ ಪದಾರ್ಥಗಳು, ಅದಲ್ಲದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಶ್ರೇಷ್ಠವಾಗಿರುವಂಥದ್ದು. ಸೊ ಅದಕ್ಕೆ ಈ ಥರ ಮಾರ್ಕೆಟ್ ಇರೋದ್ರಿಂದ ಲೈಕ್ ಆ್ಯಕ್ಚುಲಿ ಗ್ರಾಹಕರಿಗೆ ಮತ್ತು ಒಂದು ಯಾರು ಪ್ರೊಡ್ಯೂಸರ್ ಮಾಡ್ತಾರೆ ಅವ್ರಿಗೊಂದು ಕನೆಕ್ಷನ್ಸ್ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಈ ಥರ ಮಾರ್ಕೆಟ್ ಇರೋಂಥ ರಾಗಿ ಕಣ ಮಾರ್ಕೆಟ್ಗೆ ನೀವೆಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಮುಧೋಳ ತಾಲೂಕು ಬಾಲ್ಕೋಟ್ ಡಿಸ್ಟಿಕ್ ಯಡಳಿಂಗಳಿ ಗ್ರಾಮದವ್ರು ನಾವು ಫಾರ್ಮರ್ ರೀ. ನಮ್ಮಲ್ಲೇ ಬಾಯ್ ಪ್ರಾಡಕ್ಟ್ ಮಾಡ್ತೀವಿ ನಾವು. ಇದು ಮಿಲೆಟ್ ಇದ್ರಿ, ಮಿಲೆಟ್ ಮಶ್ರೂಮ್ದೊಂದು ಬೇರೆ ಬರ್ತೈತೆ ಸರ್. ಮಶ್ರೂಮ್ ತಿನ್ನೋರಿಗೆ ಮಶ್ರೂಮ್ದು ಕೊಡ್ತೀವಿ ರೀ, ಮಶ್ರೂಮ್ ತಿನ್ನೋದ್ರವ್ರಿಗೆ ಇದನ್ನು ಕೊಡ್ತೀವಿ. ಇದು ಸಿಂಗಲ್ ಮಿಲೆಟ್ ಸರ್. ಇದು ಸಿಂಗಲ್ ಮಿಲೆಟ್ ಮಿಕ್ಸ್ ಮಿಲೆಟ್ ತಿನ್ನೋರು ಸಿಂಗಲ್ ಮಿಲೆಟ್ ಕೊಡ್ತೀವಿ ಸರ್. ಅದ ಸೇಮ್ ರೀ. ಇದು 100 ಗ್ರಾಮ್ ರೀ, ಇದು 200 ಗ್ರಾಮ್ ಸರ್. ಇದೊಂದು ಸ್ಪೈಸಿ ಅಂತ ಬರುತ್ತೆ, ಇದ್ರೊಂದು ಮಶ್ರೂಮ್ ಅಂತ ಬರುತ್ತೆ, ವಿದೌಟ್ ಮಶ್ರೂಮ್ ಅಂತ ಬರುತ್ತೆ, ಅದ್ರೊಳಗೆ ರಾಗಿದೊಂದು ಬರುತ್ತೆ ಸರ್. 3 ವೆರೈಟಿ ಬರ್ತವೆ ಸರ್. ಇದು ಮಶ್ರೂಮ್ ಪಿಕಲ್ಸ್. ಅದ್ರಾಗ ಮಶ್ರೂಮ್ದಾಗ 2 ವೆರೈಟಿ ಹಾಕ್ತೀವಿ. ಮಿಲ್ಕಿ ಐಸ್ಟಾರ್ ಕಾಂಬಿನೇಷನ್ ಇರ್ತೈತೆ ರೀ. ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀವಿ, ಮನೆ ಮಸಾಲೆ, ಸಾಸ್ಮಿ ಪ್ಯೂರ್ ಮನೆ ಒಳಗೆ ತಯಾರು ಮಾಡ್ಕೊಂಡು ಮನೆ ಮಸಾಲೆನ ತಯಾರು ಮಾಡ್ತೀವಿ ಸರ್. ಇದು ಟೊಮಾಟೊ ಪಿಕಲ್ಸ್ ಸರ್. ಇದು ಸಣ್ಣ ಮಕ್ಕಳಿಗೆ ಇಂಟ್ರೆಸ್ಟ್ ಭಾಳ ಆಗುತ್ತೆ. ಇದು ಚಪಾತಿ ಮೇಲೆ ರೂಲ್ ಮಾಡಿ ಕೊಟ್ಟರು, ಬಿಸಿ ಅನ್ನ ತುಪ್ಪ ಸೈಡ್ ನೆನೆಸ್ಕೊಳಕ್ಕಿದ್ರಿ ಸರ್. ಕೆಮಿಕಲ್ ಇಲ್ಲ ರೀ. 45 ದಿವಸ ಬರ್ತೈತೆ ರೀ ನಮ್ಮ ಟೊಮಾಟೊ ರೀ. ಆರ್ಗ್ಯಾನಿಕ್ ಆಗಿ ನಮ್ಮ ಹೊಲ ಬೆಳೆದು ನಮ್ಮಲ್ಲಿ ಇಟ್ಕೊಂಡು ಆಮೇಲೆ 9 ತಿಂಗಳು ವೆಲ್ವಿಡೇಷನ್ ಬರುವಂಗೆ ಇದನ್ನು ನಾವು ತಯಾರು ಮಾಡಿರ್ತೀವಿ ರೀ. ಅಂದರೆ ಸಾಸ್ಮಿ ಎಣ್ಣೆ ಪ್ಯೂರ್ ಮಣಿ ಮಸಾಲೆ ಹಾಕಿರ್ತೀವಿ ರೀ. ಇದೇನೈತರ ಪ್ಯೂರ್ 45 ದಿವಸ ಬಂದಿಂದ ಆಮೇಲೆ ಟೊಮೆಟೊ ಪಿಕಲ್ ಮಾಡ್ತೀವಿ ರೀ. ಇದನ್ನ 45 ದಿವಸ ಹಂಗೆ ಇಟ್ಟಿರ್ತೀವಿ ನಾವು. ಟೊಮೆಟೊ ಸರಿ ಬಂತು ಮಾಡಿರ್ತೀವಿ ರೀ, ಇಂಥ ಸರಿ ಬರ್ಲಿಕ್ಕೆ ಮಾಡಲ್ಲ ರೀ. ಇದು ಮಶ್ರೂಮ್ ಪೌಡ್ರ್ ಸರ್. ಮಶ್ರೂಮ್ ಪೌಡ್ರು B12, B ವಿಟಮಿನು, B4, ಶುಗರ್ ಪೇಷೆಂಟ್ಗಳಿಗೆ, ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಇದನ್ನು ಕೊಡ್ತೀವಿ ರೀ. ಪ್ರತಿದಿನ ಹೌದು ನಾವು ತಯಾರು ಸರ್. ಫ್ಯಾಕ್ಟ್ರಿ ಏನಿಲ್ಲ ರೀ, ನಾವು ಓನರ್ ಇದೆ ಮನೆಯಲ್ಲಿ ರೀ. ಅಷ್ಟು ಫ್ಯಾಕ್ಟ್ರಿ ಅಂತ ಏನು ಮಾಡ್ಕೊಂಡಿಲ್ಲ ರೀ. ನಾವು ಮಶ್ರೂಮ್ ಗ್ರೋ ಮಾಡ್ಕೊತೀವಿ ರೀ. ನಮ್ಮಂತ ಟ್ರೈನಿಂಗೂ ಆಗತ್ತೆ ರೀ. ಹ್ಞೂ ರೀ. ಒಂದು ಹೊಲ್ದಾಗ ಐತ್ರಿ ಮತ್ತಿದು
ಹೊಲ್ದಾಗ ಐತ್ರಿ, ಗುಡ್ಡದಾಗ ರೀ. ಮತ್ತು ಅದು ಊರು ಬಿಟ್ಟರೆ 4 ಕಿಲೋಮೀಟ್ರ್ ಹೊಲ್ದಾಗ ಐತ್ರಿ ಸರ್. ನಮ್ಮದು ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಮ ಫಾರ್ಮ್ ಪೂರ್ತಿ ಡೀಟೇಲ್ಸ್ ಬಂದ್ಬಿಡ್ತದೆ. ಹ್ಞೂ ಸರ್. ಅದ್ರಾಗ ರೀ ಸರ್ ಇವು ಮುರುಕು ಅಂತ ಬೆಣ್ಣೆ ಮುರುಕು ರೀ ಇವು ತೋರಿ ಸರ್. ಬೆಣ್ಣೆ ಮುರುಕು ಇದೊಂದು, ಅದು ಮಿಲ್ಲೆಟ್ ಇದ್ರಿ ಸರ್. ಇದು ರಾಗಿ ರೀ, ಅದ್ರದ ಸೇವ್ ಬರ್ತೈತೆ ರೀ. ಇದು ಆ ಸೇವ್ ಅಂತ ಬರ್ತೈತೆ ರೀ, ರಾಗಿ ಸೇವ್ ಅಂತ ರೀ. ಅದು ಮಿಲೆಟ್ ಸೇವ್ ಅಂತ ಸೇಮ್ ರೀ ಅದು. ಹಾಂ ರಾಗಿ ಕಣಕ್ಕೆ ಬನ್ನಿ, ಭಾನುವಾರ ಬರ್ತೀವಿ, ಪ್ರತಿ ಭಾನುವಾರ ಬರುತ್ತೆ ಬರ್ರಿ. ಆಯ್ತು, ನಮಸ್ಕಾರ. ಸರ್ ಇದು ರಾಗಿ ಉರಿ ಹಿಟ್ಟು ಸರ್. ಇದು ಹೇಗೆ ಮಾಡಿದ್ದೀವಿ ಅಂದರೆ ರಾಗಿನ ಕ್ಲೀನ್ ಮಾಡಿ ವಾಶ್ ಮಾಡಿ ಮಡಿಕೆಲಿ ಪಾಪ್ಕಾರ್ನ್ ಥರ ಸೌದೆ ಒಲೆಯಲ್ಲಿ ಹುರಿದು ಟ್ರೆಡಿಷನಲಾಗಿ ಹಳೆ ಪದ್ಧತಿಲೇ ಏಲಕ್ಕಿಕಾಯಿ, ಸಾವಯವ ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸು, ಈ ಥರ ಬಾದಾಮಿ ಈ ಥರ ಎಲ್ಲ ಹಾಕಿ ಹೈಜೆನಿಕ್ಕಾಗಿ ಪುಡಿ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಹಾರ್ಲಿಕ್ಸು ಬೂಸ್ಟು ಬರೋದಕ್ಕಿಂತ ಮುಂಚೆ ಹಿಂದೆ ಹಳೆ ಪದ್ಧತಿಲಿ ಅಜ್ಜಿದಿರು ಮಾಡ್ತಿದ್ದಂಥ ರಾಗಿ ಉರಿ ಹಿಟ್ಟು ಹೆಲ್ತಿ ಫುಡ್ಡು. ಈ ಏನಪ್ಪ ಅಂದರೆ ಎಲ್ಲ ವಿಟಮಿನ್ಗಳು, ಕ್ಯಾಲ್ಸಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು ಈ ಥರ ಎಲ್ಲ ವಿಟಮಿನ್ಗಳಿದೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಿದೆ. ಬೆಳಿಗ್ಗೆ ಹೊತ್ತು ಹಾಲಲ್ಲಿ ಹಾಕೋ ಕುಡಿಬೋದು, ಇಲ್ಲ ಹಾಗೆ ತಿನ್ಬೋದು, ಇಲ್ಲ ತುಪ್ಪದ ಜೊತೆ ಲಡ್ಡು ಮಾಡ್ಕೋಬೋದು. ಈ ರೀತಿ ಉಪಯೋಗಿಸೋದ್ರಿಂದ ಆರೋಗ್ಯವಾಗಿ ಇರ್ಬೋದು ಅನ್ನೋದನ್ನು ಸರ್. 400 kg. ಹೌದು ಸರ್. 1 ವರ್ಷ ಆಯ್ತು ಸರ್. ಹಾಂ, ರಾಗಿ ಉರಿ ಹಿಟ್ಟು ಅದು ಸ್ಪೈಸಿ. ಹಾಂ, ಅದು ಸ್ಪೈಸಿ ಖಾರದ್ದು. ಹೌದು. ನಮಸ್ಕಾರ, ನನ್ನ ಹೆಸರು ಸಂಗೀತಾ ಮಯೂರ್ ಅಂತ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಬಸನಾ ಗ್ರಾಮದಿಂದ. ನಾನು ಪ್ರತಿಯೊಂದು ಸಾವಯವ ಮಾಡಿರೋದು ಬೇಳೆಕಾಳುಗಳು. ಪ್ರತಿಯೊಂದನ್ನು ಪ್ಯೂರಿಟಿಯಾಗಿ ಮಾಡ್ತೀವಿ, ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ತೊಗೊಂಡು ಬಂದಿರ್ತೀವಿ. ಎಲ್ಲಿಂದ ಬರೋದು? ಬಿಜಾಪುರ ಜಿಲ್ಲೆ. ಹೌದಣ್ಣ. ಹಾಂ, ಪ್ರತಿ ವಾರ ಬರ್ತೀವಣ್ಣ. ಹಾಂ, ಇಲ್ಲಿ ಮಾಡ್ಕೊಂಡು ಬಸ್ ಫ್ರೀಯಾಗಿ ನಮಗೆ ಸಿದ್ದರಾಮಯ್ಯ ಅವ್ರು ಫ್ರೀ ಮಾಡಿದಾರಣ್ಣ. ನಾವು ಫ್ರೀಯಾಗಿ ಬರ್ತೀವಿ. ಬಟ್ ಇದು ಎಲ್ಲ ಲಗೇಜ್ದು ಟಿಕೆಟ್ ಆಗುತ್ತೆ ಅಣ್ಣ. ಹಾಂ, ನಾವೇ ಬೆಳೆದಿರೋದಣ್ಣ. ಹಾಂ, ಕಡಲೆಕಾಳು, ಇದು ಮೂಕಣೆ ಕಾಳು, ಇಲ್ಲಿ ನೀವು ಮಡಿಕೆ ಕಾಳು ಅಂತ ಕರಿತೀರಿ ನೀವು ಇಲ್ಲಿ. ಆಮೇಲೆ ಇದು ಅಲಸಂದಿ ಕಾಳು, ಇದು ಕಡಲೆ ಬೀಜ, ಆಮೇಲೆ ಇದು ಕರಿ ಎಳ್ಳು, ಇದು ಹುರುಳಿಕಾಳು, ಇದು ಬಿಳಿ ಎಳ್ಳು, ಇದು ಅಗಸೆ ಬೀಜ, ಇದು ಹುರ್ಗಡ್ಲೆ, ಇದು ಹೆಸರು ಕಾಳು. ಇಲ್ಲಿ ಬಂದಾಗ ನಮ್ಮ ಮೇಲೆ ಡಿಪೆಂಡ್. ನಾವು ಎಷ್ಟು ತೊಗೊಂಡು ಬರ್ತೀವೋ ಅಷ್ಟು. ಜಾಸ್ತಿ ತಂದರೆ ಜಾಸ್ತಿ ಲಾಭ ಆಗುತ್ತೆ, ಕಮ್ಮಿ ತೊಗೊಂಡು ಬಂದರೆ ಕಮ್ಮಿ ಲಾಭ ಆಗುತ್ತೆ. ವಾರಕ್ಕೆ 1 ದಿವಸ ಬರ್ತೀವಿ ಅಣ್ಣ. ಟೈಮಿಂಗ್ಸ್ ಬೆಳಿಗ್ಗೆ ಇಲ್ಲಿ 8 ಗಂಟೆಗೆ ಇರ್ತೀವಣ್ಣ ನಾವು, ಮತ್ತು ಸಂಜೆ 5 ಗಂಟೆಗೆ ಹೊರಡ್ತೀವಿ. ರಾಗಿ ಕಣ ಅಂತ ಹೇಳಿದ್ರೆ, ರಾಗಿ ಕಣ ಶುರುವಾಗಿ 9 ವರ್ಷ ಆಗಿದೆ. ರಾಗಿ ಕಣ ಅಂದರೆ ನೇರವಾಗಿ ರೈತರು ಮತ್ತು ಬಳಕೆದಾರರ ನಡುವೆ ಒಂದು ಸೇತುವೆಯಾಗಿ ರಾಗಿ ಕಣ 9 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಈ ಬೆಂಗಳೂರಲ್ಲಿ ಇತ್ತೀಚೆಗೆ ಇದು ತುಂಬ ಹೆಸರುವಾಸಿಯಾಗಿದೆ. ಬೆಂಗಳೂರಿನ ಬಳಕೆದಾರ ನಾಗರಿಕರಿಗೂ ಗ್ರಾಮೀಣ ಪ್ರದೇಶದಿಂದ ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶದಿಂದ ಏನು ಅವರು ಸಾವಯವ ಪದಾರ್ಥಗಳನ್ನ ಬೆಳೀತಾರೋ ಅವರು ಇಲ್ಲಿ ತಂದು ನೇರವಾಗಿ ಬಳಕೆದಾರರಿಗೆ ಕೊಡುವಂಥ ಒಂದು ಕೇಂದ್ರವಾಗಿ ಇವತ್ತು ಚೆನ್ನಾಗಿ ಇದು ಬೆಳವಣಿಗೆ ಹೊಂದಿದೆ. ಅದರಿಂದ ಇದು ರೈತರಿತನೂ ಕಾಪಾಡುವಂಥ, ಬಳಕೆದಾರ ಹಿತನೂ ಕಾಪಾಡುವಂಥ ಒಂದು ಕೇಂದ್ರವಾಗಿ ಇವತ್ತು ರಾಗಿ ಕಣ ಬೆಳೀತಾ ಇದೆ ಸರ್. ನಮ್ಮಲ್ಲಿ ರೈತರು ಮಾಡಿರೋದು ಬೆಣ್ಣೆ ಮಾರ್ತಾ ಇದೀವಿ ಇಲ್ಲಿ. ಇದು ವೈಟ್ ಇರೋದು ಎಮ್ಮೆ ಬೆಣ್ಣೆ, ಇದು ಹಳದಿ ಇರೋದು ದೇಸಿ ಹಸು ಗಿರ್. ಇಲ್ಲಿ ನಮ್ಮಲ್ಲಿ ಎಲ್ಲ ಮೊಸರು ಕಡಿದು ಎಪ್ಪಾಕಿ ಮಜ್ಜಿಗೆ ಬರೋಕ್ಕಿಂತ ಮೊದಲು ಏನು ಬೆಣ್ಣೆ ಬರುತ್ತೆ ಆ ಬೆಣ್ಣೆ ಮಾರ್ತಾ ಇದ್ದೀವಿ. ನಿಮಗೆ ಇದು ಎಮ್ಮೆದು ಇದು 1/4 kg, ಇದು ಅರ್ಧ kg. ಅದೇ ಥರ ಇದು ಈ ಕಡೆ ಮಾರ್ತಾ ಇರೋದು ದೇಸಿ ಹಸುದು, ಇದು 1/4 kg, ಇದು ಅರ್ಧ kg. ಈ ಥರ ಬಾಕ್ಸಸ್ಸಲ್ಲಿದೆ. ಇದು ಮನೆಗೆ ತೊಗೊಂಡೋಗಿ ನೀವು ತುಪ್ಪ ಮಾಡ್ಕೋಬೋದು, ಅಥವಾ ಹಂಗೆ ರೊಟ್ಟಿ, ಚಪಾತಿ, ದೋಸೆ, ಅನ್ನ ಸಾಂಬಾರು ಹಾಕೊಂಡು ತಿನ್ಬೋದು. ಮತ್ತು ಅದಲ್ಲದೆ ನಮ್ಮದು ಮನೆಬೆಣ್ಣೆ.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ಆರ್ಡರ್ ಮಾಡಿದ್ರೆ ಮನೆ ಕೂಡ ಡೆಲಿವರಿ ಮಾಡ್ತೀವಿ. ಆನ್ಲೈನ್ ಬೆಲೆ ಅಂತ ಇದೆ, ಅಲ್ಲಿ ಬೇರೆ ಪ್ರೈಸ್ ಇರುತ್ತೆ. ಫಿಸಿಕಲಾಗಿ ಬಂದು ತೊಗೊಂಡ್ರೆ ಅವಾಗ ಬೇರೆ ಇರುತ್ತೆ. ಈ ಥರ ಇದೆ ಸರ್. ಇದು ನೋಡ್ಬೋದು. ಇದು ಎಮ್ಮೆನಲ್ಲಿ ನಿಮಗೆ ತಂಪಿದು, ಇದು ಮೈಲ್ಡಾಗಿರುತ್ತೆ ಟೇಸ್ಟು ಹಸುದು. ಇದು ಹೀಟು ಸ್ವಲ್ಪ ಬಾಡಿಗೆ, ಇದು ತಂಪಿದು ಟೇಸ್ಟ್. ಸರ್ ನಮಸ್ಕಾರ, ನಾನು ಮಂಜುನಾಥ್ ಅಂದ್ಬಿಟ್ಟು. ನಮ್ಮ ಕಂಪ್ನಿ ಬಂದು ಪ್ರಿಯಾ ಡೈಲಿ ಅಂತ. ನಮ್ಮ ಮೋಟೋ, ನಮ್ಮ ಇದು ಪಂಚಲೈನ್ ಬಂದು ಬ್ರಿಂಗಿಂಗ್ ಬ್ಯಾಕ್ ದಿ ಫರ್ಗಾಟನ್ ಫ್ಲೇವರ್ಸ್ ಅಂತ. ಅಂದರೆ ನಮ್ಮ ಹಿಂದೆ ನಾವೇನು ರೊಟ್ಟಿಗಳು ಅದೆಲ್ಲ ಸಿರಿಧಾನ್ಯಗಳು ಅಂದರೆ ಮಿಲೆಟ್ಗಳನ್ನ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಅದು ಹಂಗಾಗಿನೇ ಏನಾಗಿತ್ತು, ಗ್ರೀನ್ ರೆವಲ್ಯೂಷನ್ ಆದಮೇಲೆ ನಮಗೆಲ್ಲ ಏನಕ್ಕೆ ಶುಗರು, BP, ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತದೆ. ಮುಖ್ಯವಾಗಿ ಉದ್ದೇಶ, ವಿ ಹ್ಯಾವ್ ಫರ್ಗಾಟನ್ ಅವರ್ ಏನ್ಷಿಯಂಟ್ ಫುಡ್ಸ್ ಲೈಕ್ ಮಿಲೆಟ್ಸ್. ಈ ಸಜ್ಜೆ, ಕೊರಲೆ, ನವಣೆ, ರಾಜಗಿರ, ಜೋಳ ಆ ಥರದ್ದೆಲ್ಲ ನಾವು ಬಿಟ್ಟಿರೋದ್ರಿಂದ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೀವಿ. ನಮ್ಮ ಮೇಯ್ನ್ ಮೋಟೋ ಬಂದು, ನಮ್ಮ ಏನು ಜನಗಳು ಯೂತ್ಸ್ ಇದ್ದಾರೆ ಅವರೆಲ್ಲ ಪಿಜ್ಜಾ, ಬರ್ಗರ್, ಫಾಸ್ಟ್ ಫುಡ್ ಹಿಂದೆ ಇದ್ದಾರೆ.
ಅವ್ರನ್ನ ನಮ್ಮ ಈ ಕಡೆ ಕರ್ಕೊಂಬರ್ಬೇಕು, ಈ ಕಡೆ ಎಳ್ಕೋಬೇಕು. ಅದು ನಮ್ಮ ಮೇನ್ ಉದ್ದೇಶ. ಅಂದರೆ ಟು ಮೇಕ್ ಇಂಡಿಯಾ ಹೆಲ್ದಿ ಯೂತ್ಸ್ ಕಂಟ್ರಿ ಆ ಥರದ್ದು. ಹಾಗಾಗಿ ನಾವು ಇದು ರೆಡಿ ಟು ಈಟ್ ಮಿಲೆಟ್ ರೊಟ್ಟಿಗಳನ್ನ ಮಾಡ್ತೀವಿ. ಇವೆಲ್ಲನೂ ರೋಸ್ಟೆಡ್, ಇದು ನಾಟ್ ಡಿಫ್ರೆಂಟ್, ಎಣ್ಣೆಲಿ ಕರೆದಿರೋದಲ್ಲ. ಇದರಲ್ಲಿ ಮೈದಾ ಇರಲ್ಲ, ಪ್ರಿಸರ್ವೇಟಿವ್ಸ್ ಇರಲ್ಲ. ಮತ್ತು ಹೆಲ್ದಿ ಸ್ನ್ಯಾಕು ನೀವು ಸಂಜೆ ಟೀ ಟೈಮಲ್ಲಿ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರೆ, ಅವಾಗ ಇದನ್ನು ಹಾಕ್ಬೋದು. ಅಥವಾ ಟ್ರಾವೆಲ್ ಮಾಡುವಾಗ ಆಫೀಸ್ ಟೈಮಲ್ಲಿ ನೀವು ಇದು ಮಾಡ್ಬೋದು. ನೋಡಿ, ಇದು ರಾಜಗಿರ, ಇದರಲ್ಲಿ ರೊಟ್ಟಿ ಮಾಡಿದ್ದೀವಿ. ಅದೇ ಥರ ಸಜ್ಜೆ ಇದೆ ನೋಡಿ, ಇದು ಸಜ್ಜೆ ಇದೆ. ಇದೇ ಥರ ಒಟ್ಟು 9 ವೆರೈಟಿ ಇದೆ ಸರ್. ಸಜ್ಜೆ ಬಂದು 80 ರೂಪಾಯಿ. 3 ರೊಟ್ಟಿ ಇರ್ತದೆ. ಇದೆಲ್ಲನೂ ರೋಸ್ಟೆಡ್, ಸುಟ್ಟಿರೋದು. ಒಂದು ರೊಟ್ಟಿ ನಾವು ಸುಡ್ಬೇಕಾದ್ರೆ ಹಾಫ್ ಆನ್ ಅವರ್ ಬೇಕು. ನಿಧಾನ ಹುರಿಲಿ ನಾವು ಇದನ್ನು ಬೇಯಿಸ್ತೀವಿ, ತುಂಬ ಚೆನ್ನಾಗಿರ್ತದೆ. ಯಾವುದೇ ಪ್ರಿಸರ್ವೇಟಿವ್ಸು ಕೆಮಿಕಲ್ಸ್ ಏನಿರಲ್ಲ. ಆ ಥರ ಹೆಲ್ದಿ ಸ್ನ್ಯಾಕ್ಸ್ ಸರ್ ಇದೆಲ್ಲ. ಖಂಡಿತ ರಾಗಿ ಕಣಕ್ಕೆ ಬನ್ನಿ, ನಿಮಗೆ ಏನೋ ಇದು ಕಲ್ಚರಲ್ ಹಬ್ಬು. ನಿಮಗೆ ಈ ಥರದ್ದೆಲ್ಲ ಸ್ಪೆಷಲ್ ತಿಂಡಿಗಳಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನೋಡ್ಬೋದು. ಆರೋಗ್ಯಕರವಾದ ತಿಂಡಿಗಳು ಸಿಗುತ್ತೆ, ದವಸ ಧಾನ್ಯಗಳು ಸಿಗುತ್ತೆ. ಇದೊಂದು ಏನೋ ರೈತರನ್ನ ಬೆಳೆಸೋದ್ರ ಜೊತೆಗೆ ಏನಾಗಿತ್ತು, ರೈತರಿಗೆ ಬೆಲೆ ಸಿಗ್ತಿಲ್ಲ, ಎಲ್ಲ ಮಧ್ಯವರ್ತಿಗಳು ತಿಂತಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ರೈತರಿಂದ ಸೀದಾ ನಿಮಗೆ ತಲುಪೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತೆ. ಮುಖ್ಯವಾಗಿ ಫ್ರೆಶ್ ತರಕಾರಿಗಳು ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, ಈ ಥರದ್ದೆಲ್ಲ ವಸ್ತುಗಳು ಸಿಗುತ್ತೆ. ಬನ್ನಿ, ರಾಗಿ ಕಣಕ್ಕೆ ಬನ್ನಿ, ಎಂಜಾಯ್ ಮಾಡಿ, ಒಳ್ಳೆ ವಸ್ತುಗಳು ತೊಗೊಳ್ಳಿ, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಕೃಷ್ಣ ಅಂತೇಳಿ. ನಾನು ಚನ್ನಪಟ್ಟಣ ತಾಲೂಕು BVLಯಿಂದ ಬರ್ತಾಯಿದ್ದೀನಿ. ರಾಗಿ ಕಣಕ್ಕೆ ನಾನು ಒಂದು ಕಳೆದ 6 ತಿಂಗಳಿಂದ ಬರ್ತಾಯಿದ್ದೀನಿ. ನಮ್ಮ ಹತ್ರ ಮೇಜರಾಗಿ ಗಾಣದ ನಾವು ಗಾಣದಲ್ಲಿ ಮಾಡೋ ಹಣ್ಣು ಒಂದು 8 ಥರ ಎಣ್ಣೆಗಳು ತರ್ತಾಯಿದ್ವಿ. ನಮ್ಮ ಸ್ಪೆಷಲ್ ಅಂದರೆ ನಾಟಿ ತರಕಾರಿ ಬೀಜಗಳು ಸಿಗುತ್ತೆ. ಒಂದು 30 ವೆರೈಟಿ ನಾವೇ ಪ್ರೊಡಕ್ಷನ್ ಮಾಡಿ, ನಾವೇ ಸ್ವೀಟ್ಸ್ ಪ್ರೊಡಕ್ಷನ್ ಮಾಡಿ ಇಲ್ಲಿ ತಂದು ಇಡ್ತಾಯಿದ್ದೀವಿ. ಮತ್ತು ಕಡಲೆ ಬೀಜ ಸಿಗುತ್ತೆ. ಮತ್ತು ನಾವು ಮೇಜರಾಗಿ ಆಯಿಲು ಜಾಸ್ತಿ ಇದು ಮಾಡ್ತೀವಿ ಸರ್, ಒಂದು 8 ಥರದ್ದು. ಸರ್, ನಮ್ಮದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಹುಚ್ಚಳೆಣ್ಣೆ, ಸನ್ಫ್ಲವರ್ ಆಯಿಲು ಮತ್ತು ಕ್ಯಾಸ್ಟರ್ ಆಯಿಲ್ ಸರ್. ಇಷ್ಟು ಥರ ಎಣ್ಣೆ ಸಿಗುತ್ತೆ ಸರ್. ನಾವೇ ಡೈರೆಕ್ಟಾಗಿ ನಾವೇ ಮಾಡಿ ಗಾಣದ್ದು ಸರ್, ಅದು ಅಂದರೆ ಮರದ ಗಾಣದಲ್ಲಿ ಮಾಡಿ ಇಲ್ಲಿ ತಂದು ಸೇಲ್ ಮಾಡ್ತೀವಿ ಸರ್. ಅದು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವೊಂದು ಕಳೆದ 6 ತಿಂಗಳಿಂದ ಬರ್ತಾಯಿದ್ದೀವಿ ಸರ್. ನಾವು ಅಂದರೆ ನಾಟಿ ಸ್ಟೈಲ್ ಬೇಕು ಅಂದರೆ ನೀವು ಪ್ರತಿಯೊಬ್ಬರು ರಾಗಿ ಕಡೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಸಂಡೇ ಒಂದು ಎಂಜಾಯ್ಮೆಂಟ್ ಅಂದರೆ ಪಿಕ್ನಿಕ್ ಟೈಪ್ ಸಿಗುತ್ತೆ, ಬಂದು ಎಲ್ಲ ವಿಸಿಟ್ ಮಾಡ್ಬೋದು ನೀವು. ಹಾಯ್ ಸರ್, ನನ್ನ ಹೆಸರು ಸುಷ್ಮಾ ಅಂತ. ನಾನು ಬಳ್ಳಾರಿಯಿಂದ ಬರ್ತಾ ಇರೋದು. ಸೊ ಐ ರನ್ ಅ ಸೋಷಲ್ ಆಂಟರ್ಪ್ರೈಸ್ ಕಾಲ್ಡ್ ಸಂಭ್ರಮ ಅಂತ. ಸೊ ವಿ ವರ್ಕ್ ವಿತ್ ನ್ಯಾಚುರಲ್ ವುಡ್ ಮತ್ತು ನ್ಯಾಚುರಲ್ ಫೈಬರ್. ನಮ್ಮಲ್ಲಿ ಸುಮಾರು ಥರ ನಾರಿದೆ, ಬಾಳೆನಾರು, ತುಪ್ಪದಿರೆಕಾಯಿ ನಾರು, ಇದು ತುಪ್ಪದಿರೆಕಾಯಿ ನಾರು, ಹಾಗೆ ಇದೆಲ್ಲ ಬಾಳೆನಾರು, ಇದು ಪಾಮ್ ಲೀಫ್ ಅಂತ, ಇದು ಕೋರೈ ಗ್ರಾಸ್ ಅಂತ. ಆ್ಯಂಡ್ ನ್ಯಾಚುರಲ್ ವುಡ್ಡಲ್ಲಿ ಕೆಲಸ ಮಾಡ್ತೀವಿ. ಇದು ಬೇವಿನ ಮರ ಇದೆ, ಮತ್ತು ಬ್ಯಾಂಬೂ ಇದೆ, ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವುಡ್ ಇದೆ ಸೀಶಮ್ ವುಡ್ಡಲ್ಲಿ. ಸೊ ಎವ್ರಿ ಡೇ ಲೈಫ್ ಸ್ಟೈಲ್ಗೆ ಏನೇನು ಬೇಕೋ ಸಸ್ಟೈನಬಲ್ ಆಲ್ಟರ್ನೇಟಿವ್ಸ್ ನಮ್ಮಲ್ಲಿದೆ. ಸೊ ಇದು ಯಾವುದಕ್ಕೂ ಕೋಟಿಂಗ್ ಆಗಿರಲ್ಲ ಪ್ರಾಡಕ್ಟ್ಸ್ಗೆ, ಇದು ಯಾವುದಕ್ಕೂ ಫಂಗಸ್ ಎಲ್ಲ ಹಿಡಿಯಲ್ಲ. ಇದೆಲ್ಲ ನೀಮುಡ್ ಚಾಪಿಂಗ್ ಬೋರ್ಡ್ಸು, ಇದೆಲ್ಲ ಸಹ ನೀಮುಡ್ ಕಟ್ಲರಿ, ಕ್ರಾಕರಿ, ಪ್ಲ್ಯಾಟರ್ಸ್ ಎಲ್ಲ ಇದೆ ನಮ್ಮ ಹತ್ರ. ಪ್ರತಿ ಭಾನುವಾರ ನಾವು ರಾಗಿ ಕಣದಲ್ಲಿ ಇರ್ತೀವಿ. ಅಲ್ಟ್ರಾ ಸಾಫ್ಟ್ ಟೂತ್ ಬ್ರಷಸ್ ಕೂಡ ಇದೆ, ಮೀಡಿಯಮ್ ಸಾಫ್ಟ್ ಟೂತ್ ಬ್ರಷಸ್ಸು ಇದೆ. ಇದೆಲ್ಲ ಬ್ಯಾಂಬೂಯಿಂದ ಮಾಡಿರೋದು, ಇದೆಲ್ಲ ನೈಲಾನ್ ಫೋಫೋ ಬ್ರಿಸಲ್ಸು. ಹೌದು, ಸ್ಕ್ಯಾಲ್ಪ್ ಮಸಾಜರ್ ಇದು 450 ಆಗುತ್ತೆ. ಹೊರಗಡೆ ನೀಮುಡ್ ಬರುತ್ತೆ, ಒಳಗಡೆ ಸಿಲಿಕಾನ್ ಬರುತ್ತೆ. ನಿಮಗೆ ಕ್ಲೀನಿಂಗಿಗೆ, ಸ್ಕ್ಯಾಲ್ಪ್ ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಎಲ್ಲನೂ ಬೇವಿನ ಮರದಿಂದನೇ ಮಾಡಿರೋದು. ಹಾಂ ಸರ್, ಇದು ಥಿಕ್ನೆಸ್ ಜಾಸ್ತಿ ಅಲ್ಲ, ಇದು ದಪ್ಪ ಇದೆ, ಇದು ತೆಳ್ಳಗಿದೆ ಅಲ್ಲ. ಸೊ ನಾವು ಪಾಲಿಷ್ ಮಾಡಿಸಲ್ಲ ಸರ್. ಸೊ ಪಫಿಂಗ್ ಸೊಲ್ಯೂಷನಲ್ಲಿ ಕೂಡ ಅದಲ್ಲ. ವುಡ್ನ ನ್ಯಾಚುರಲಿ ಟ್ರೀಟ್ ಮಾಡಿ ಒಣಗಿಸಿದ ಮೇಲೆ ಸ್ಯಾಂಡಿಂಗ್ ಮಾಡ್ತೀವಿ. ಸ್ಯಾಂಡ್ ಮಾಡಾದ್ಮೇಲೆ ಮಸ್ಟರ್ಡ್ ಆಯಿಲಿಂದ ಸೀಸನಿಂಗ್ ಆಗಿರುತ್ತೆ. ಇದೆಲ್ಲ ನಾನು ವೆಸ್ಟ್ ಬೆಂಗಾಲಲ್ಲಿ ಮಾಡಿಸೋದು. ಅಟ್ಲೀಸ್ಟ್ ನಿಮಗೆ 10-15 ಇಯರ್ಸ್ ಬರುತ್ತೆ. ಸೊ ವುಡ್ ಇದು ಪಾಲಿಷ್ ಅಲ್ಲ, ಇದು ಜಸ್ಟ್ ಮಸ್ಟರ್ಡ್ ಆಯಿಲ್ನ ಸೀಸನಿಂಗ್ ಮಾಡಿರೋದು. 2 ವಾಶಿಗೆ ನಿಮಗೆ ರಫ್ ಆಗುತ್ತೆ. ನೀವು ಯಾವುದಾದ್ರೂ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಸೇಮ್ ಶೈನ್ ಬರುತ್ತೆ. ಬಟ್ ಇದು ಡ್ಯೂರಬಿಲಿಟಿ, ವುಡ್ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಕೈಮಗ್ಗದ ಇದು ಸರ್ಜಾಪುರ. ಯಾವ ರಜೆ? ಸರ್ಜಾಪುರ. ಸರ್ಜಾಪುರನ? ಸರ್ಜಾಪುರದಿಂದ ಬರ್ತೀರಾ? ನಮ್ಮೂರು ಅದೇ. ಆ ಕಡೆಯಿಂದಾನೇ ಬರೋದು. ವಾರಕ್ಕೊಂದ್ಸಲಿ ಬರ್ತೀರಾ? ಏನು ಹುಣಸೆಹಣ್ಣು ಎಷ್ಟು ಕೆಜಿ? 250. ಇದು ಹುಳ್ಳಿಕಾಳು 140. ಕಿಲೀನು ಹೌದಾ? ಎಲ್ಲ ಅದು 200. ಜಮೀನು ಅಂದರೆ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಕಲ್ಲು ಮಣ್ಣು ಏನು ಇಲ್ದಿರ. ಏನು ಇಲ್ದಿರ ಕ್ಲೀನು? ಒಂದು ಆಳಿಗೆ 800 ರೂಪಾಯಿ ಕೊಡ್ಬೇಕು ಕ್ಲೀನ್ ಮಾಡೋಕ್ಕೆ. ಹೌದಾ? ಹೆಂಗೈತಾರ ಸಂತೆ? ಚೆನ್ನಾಗಿ ಇಷ್ಟ ಆಯ್ತಾ? ಏನು ಇದು ಜನ ಬಂದಾಗ ಸಂತೆ, ಇಲ್ದಿದ್ರೆ ನೀವು ಸಂತೆಗೆ ಜನನ ಕರಿಬೇಕು.
ಇಲ್ಲಿ ಭಾನುವಾರ ಆದರೆ ಬೇರೆ ಎಲ್ಲ ಹೋಗ್ತೀರಾ? ಬೇರೆ ಎಲ್ಲಿ ನಾವು ಹೋಗಲ್ಲ, ಇಲ್ಲಿಗೆ ನಾವು ಸಂತೆ ಆ ಕಡೆ ಎಲ್ಲ ಹೋಗಲ್ಲ, ನಾವು ಇಲ್ಲೇ ಬರೋದು. ಹೆಂಗೆ ಬರ್ತೀರಿ? ಇದೆಲ್ಲ ಹೆಂಗೆ ಎತ್ಕೊಂಬರೋದು? ನಮ್ಮ ಮಕ್ಕಳಿಗೆ ಕರ್ಕೊಂಡು ಕೊಡ್ತಾರಾ? ಸರಿ ಅಜ್ಜಿ, ರಾಗಿ ಕಣಕ್ಕೆ ಬಂದರೆ ಅಜ್ಜಿ ಹತ್ರ ತಗೊಳ್ರಪ್ಪ. ನಮಸ್ತೆ, ನಮ್ಮ ಹೆಸರು ನಿತಿನ್ ಹೆಗಡೆ ಅಂತೇಳಿ. ನಾವು ಸಿರ್ಸಿಯಿಂದ ಬಂದಿದ್ದೀವಿ. ಸೊ ನಾವು ಏನು ಜೇನುತುಪ್ಪ ತೆಗೆಯೋದ್ರೂ ಕೂಡ ನಮಗೆ ವರ್ಷಕ್ಕೆ ಒಂದ್ಸರಿ ಇಳುವರಿ ಬರುವಂಥದ್ದು ನಮ್ಮ ಸಿರ್ಸಿ ಭಾಗದಲ್ಲಿ. ಇದರಲ್ಲಿ ಔಷಧಿಗಳು ಜಾಸ್ತಿ ಇರೋದ್ರಿಂದ ಈವನ್ ಡಯಾಬಿಟಿಕ್ ಪೇನ್ ಕೂಡ ರೆಕಮೆಂಡ್ ಮಾಡ್ತೀವಿ ಸರ್ ಈ ಜೇನುತುಪ್ಪಕ್ಕೆ. ನಮ್ಮ ಜೇನುತುಪ್ಪ ನಿಮ್ಗೆ ಯಾವ ಥರ ಕೆಳಗಡೆ ಗಟ್ಟಿಯಾಗೋದಾಗಲಿ ಹುಳಿ ಬರೋದಾಗಲಿ ಏನೇನೂ ಇರೋದಿಲ್ಲ. ಯಾಕಂದರೆ ಆಮೇಲೆ ಬಿಸಿ ಮಾಡೋದಾಗಲಿ ಜೇನುತುಪ್ಪ ಯಾವುದೂ ಮಾಡೋದಿಲ್ಲ ನಿಮಗೆ. ಹಾಗಾಗಿ ನಮ್ಮ ಜೇನುತುಪ್ಪದ ನಿಮಗೆ ಔಷಧಿಗಳು ಜಾಸ್ತಿ ಬರುತ್ತೆ, ಯಾರು ಬೇಕಾದ್ರೆ ತೊಗೊಬೋದು. ಈ ವಯಸ್ಸಾದವರು, ಸಣ್ಣ ಹುಡುಗರು, ಎಂಥವ್ರು ಬೇಕಾದ್ರೆ ಯೂಸ್ ಮಾಡ್ಕೊಂಬೋದು. ನಾವೇ ತೆಗೆಯುವಂಥದ್ದು, ನಾವೇ ಜೇನು ಕೃಷಿ ಮಾಡಿ ತೆಗೆಯುವಂಥದ್ದು ಏನಿಲ್ಲ ಸರ್. ಯಾವುದೇ ಕಾರಣ ಬಿಸಿ ಮಾಡೋದಾಗಲಿ ಇದು ಏನೂ ಮಾಡೋದಿಲ್ಲ. ಜೇನುತುಪ್ಪ ನಿಮಗೆ ಪ್ಯೂರ್ ಸಿಕ್ಕಿದಲ್ಲಿ ನಿಮ್ಗೆ ಯಾವುದೇ ಥರ ಕೆಡೋದಿಲ್ಲ ಅದು. ನಮಸ್ಕಾರ ಸರ್, ನನ್ನ ಹೆಸರು ಕಿರಣ್ ಅಂತ. ನಾವು ಬ್ರಿಕ್ಸ್ ಬಯೋ LLP ಕಂಪ್ನಿಯಿಂದ ಮಾತಾಡ್ತಿದ್ದೆ. ನಮ್ಮದು ಎಲ್ಲ ಪ್ರಾಡಕ್ಟು ಇದು ಅಂಟುವಾಳಕಾಯಿ ಮತ್ತು ಸಿಗೆಕಾಯಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ ಇದೆ. ಇದರಿಂದನೇ ನ್ಯಾಚುರಲ್ ಶಾಂಪೂ ಮಾಡಿದ್ದೀವಿ. ಇದು ಅಂಟುವಾಳ, ಸಿಗೆಕಾಯಿ ಇವೆರಡೇ ಉಪಯೋಗಿಸಿ ಮಾಡಿರೋದು. ಬೇರೆ ಯಾವುದೇ ಥರದ್ದು ಟಾಕ್ಸಿಕ್ ಕೆಮಿಕಲ್ ಆಗಲಿ ಕಲರು ಏನೂ ಆ್ಯಡ್ ಮಾಡಿರಲ್ಲ. ಜಸ್ಟ್ ಅವೆರಡರದ್ದು ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ಮಾಡಿರ್ತೀವಿ. ಹಾಗೆ ಬಾಡಿ ವಾಶು, ಫೇಸ್ ವಾಶು ಮತ್ತು ಹ್ಯಾಂಡ್ ವಾಶ್ ಬರುತ್ತೆ. ಮತ್ತು ಹೋಮ್ ಕೇರ್ ಕ್ಲೀನಿಂಗ್ ಪ್ರಾಡಕ್ಟಲ್ಲಿ ಇದು ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನರ್ ಮಾಡಿದ್ದೀವಿ. ತಾಮ್ರ, ಹಿತ್ತಾಳೆ, ದೇವ್ರ ಪತ್ರ ಎಲ್ಲ ವಾಶ್ ಮಾಡೋದಕ್ಕೆ. ಹಾಗೆ ಟಾಪ್ ಆ್ಯಂಡ್ ಶವರ್ ಕ್ಲೀನರು, ಗ್ಲಾಸ್ ಕ್ಲೀನರು ಮತ್ತು ಬಟ್ಟೆ ಕಲೆಗಳಿಗೆ ಸ್ಟೇನ್ ರಿಮೂವರ್ ಮಾಡಿದ್ದೀವಿ. ಮತ್ತು ಫ್ಯಾಬ್ರಿಕ್ ವಾಶ್ ಇದೆ. ಇದು ನೀವು ವಾಷಿಂಗ್ ಮಿಷಿನಲ್ಲೂ ಯೂಸ್ ಮಾಡ್ಬೋದು, ಫ್ರಂಟ್ ಲೋಡ್, ಟಾಪ್ ಲೋಡ್ ಯಾವುದಾದ್ರೂ. ಮತ್ತು ಬಕೆಟ್ ವಾಶಲ್ಲೂ ಮಾಡ್ಬೋದು. ಇದ್ರದ್ದು ವೇಸ್ಟ್ ವಾಟ್ರ್ ಕೂಡ ಕಲೆಕ್ಟ್ ಮಾಡಿ ನೀವು ಗಾರ್ಡನ್ ಏರಿಯಾಗೂ ಯೂಸ್ ಮಾಡ್ಬೋದು. ಹಾಗೆ ಡಿಶ್ ವಾಶ್ ಇದೆ, ಫ್ಲೋರ್ ಕ್ಲೀನರು ಮತ್ತು ಟಾಯ್ಲೆಟ್ ಕ್ಲೀನರ್ ಬರುತ್ತೆ. ಇದರಲ್ಲಿ ಅಂದರೆ ಯಾವುದೇ ಥರದ್ದು ಟಾಕ್ಸಿಕ್ ಕೆಮಿಕಲ್ಲು ಮತ್ತು ಫ್ರಾಗ್ರೆನ್ಸ್ ಕೂಡ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ. ಬೇರೆ ಕೆಮಿಕಲ್ ಅಂದರೆ ಟಾಕ್ಸಿಕ್ ಸ್ಮೆಲ್ಲೇ ಇರುತ್ತೆ, ಅದು ಲಂಗ್ಸ್ಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಮುಂದೆ. ಇದರಲ್ಲಿ ಯಾವುದೇ ಥರದ್ದು ಇದಿರಲ್ಲ, ಆಸಿಡ್ಸ್ ಏನೂ ಇರಲ್ಲ. ಹಾಗೆ ಇದೆಲ್ಲ ಪ್ಲಾಂಟ್ಸ್ ಇದಕ್ಕೆ ಬರುತ್ತೆ, ಗ್ರೋತ್ ಪ್ರಮೋಟರು. ಮತ್ತು ಇದು ಕ್ಯಾಟರ್ ಪಿಲ್ಲರ್ಗೆ, ಇದು ಪೆಸ್ಟಿಸೈಡ್ಸು, ಮಿಲಿಬಗ್ಸ್ಗೆಲ್ಲ ವರ್ಕ್ ಆಗುತ್ತೆ. ಮತ್ತು ಶಾಂಪೂಲಿ ಇನ್ನೊಂದಿದೆ, ಇದು ಬ್ರಿಂಗ್ರಾಜು, ಐಬಿಸ್ಕಸ್ ಎಲ್ಲ ಮಿಕ್ಸ್ ಇರುತ್ತೆ. ಇದು ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಹಾಗೆ ಏರ್ ಆಯಿಲ್ ಇದೆ, ಏರ್ ಆಯಿಲು ಎಲ್ಲ ಹ್ಯಾಂಡ್ಮೇಡ್ ಸೋಪ್ಸು ಮತ್ತು ಬಾಡಿ ಲೋಷನು, ಆಲೋವೆರಾ ಜೆಲ್ ಬರುತ್ತೆ, ಲಿಪ್ ಬಾಮು. ಹಾಗೆ ಇದು ಸಾಲಿಡ್ ಪರ್ಫ್ಯೂಮ್ ಇದೆ ಸರ್. ಇದು ಬೀಸ್ ವ್ಯಾಕ್ಸು ಮತ್ತು ಎಸೆನ್ಸಿಯಲ್ ಆಯಿಲು, ಶಿಯಾ ಬಟರು, ಕೊಕೊನಟ್ ಆಯಿಲ್ ಯೂಸ್ ಮಾಡಿರ್ತೀವಿ. ಹಾಗೆ ಕಾಕ್ರೋಚ್ ರಿಪೆಲೆಂಟು, ಮಸ್ಕಿಟೋ ರಿಪೆಲೆಂಟ್ ಎಲ್ಲ ಬರುತ್ತೆ ಸರ್. ಅಂಗಡಿ ಹೆಸರು ದಿಯಾಸ್ ಡೆಕೋರೇಟಿವ್ಸ್, ಇಂದ್ರಾನಗರಿಂದ ಬರ್ತಾ ಇದ್ದೀವಿ. ರಾಗಿ ಕಣ್ಣ ಜೊತೆಗೆ ಒಂದು 7 ವರ್ಷ ವಿ ಆರ್ ಅಸೋಸಿಯೇಟೆಡ್ ವಿತ್ ದಮ್. ಇಲ್ಲಿರೋದು ಗೊಂಬೆಗಳು ತುಂಬ ಚನ್ನಪಟ್ಟಣ ಲ್ಯಾಕರ್ ಟಾಯ್ಸ್, ಅದನ್ನೇ ಪ್ರಮೋಟ್ ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಕಡೆನೂ ವುಡನ್ ಟಾಯ್ಸ್ ಮಾಡ್ತಾ ಇದ್ದಾರೆ, ಕೊಂಡಪಲ್ಲಿ, ವಾರಣಾಸಿ. ಅದನ್ನು ಇಲ್ಲಿ ಪ್ರಮೋಟ್ ಮಾಡಿ ಎಜುಕೇಟ್ ಮಾಡ್ತೀವಿ, ಯಾವ ಕಡೆಯಿಂದ ಯಾವ್ಯಾವ ವುಡನ್ ಟಾಯ್ಸ್ ಬರುತ್ತಂತ. ಇದು ಬಂದುಬಿಟ್ಟು ನಮ್ಮದು ಚನ್ನಪಟ್ಟಣ, ಇದು ಲ್ಯಾಕರ್, ಇದು ಇದು ಚನ್ನಪಟ್ಟಣ. ಸೊ ಇದು ನೋಡಿದ್ರೆ ಇದು ಸೇಮ್ ಲ್ಯಾಕರ್, ಇದು ಇನ್ನೂ ಸ್ವಲ್ಪ ಡಿಫ್ರೆನ್ಸ್. ಇದು ಬಂದುಬಿಟ್ಟು ಕೊಂಡಪಲ್ಲಿ ಅವರಿದು. ಓಕೆ, ಸೊ ಇಲ್ಲಿರೋದು ಗುಲೇಲ್ ಇದೆಯಲ್ಲ, ಅವರು ಲ್ಯಾಕರ್ ಮಾಡಲ್ಲ, ಆಯಿಲ್ ಪೇಂಟೇ ಮಾಡ್ತಾರೆ. ಬಟ್ ಇದು ಬಂದುಬಿಟ್ಟು ಹ್ಯಾಂಡ್ ಪೇಂಟೆಡ್. ಇದು ಬನಾರಸ್ ಟಾಯ್ಸ್, ಎಲ್ಲ ಮೂಮೆಂಟ್ ಟಾಯ್ಸ್ ಇದೆ. ಈ ಗಣಪತಿ ಇದು ಬಂದುಬಿಟ್ಟು ಇದು ವುಡನ್ ಅಲ್ಲ, ಮಾರ್ಬಲ್. ಅಷ್ಟವಿನಾಯಕ ಅಂತ ಮ್ಯೂಸಿಕ್ ಗಣೇಶ. ಸೊ ಈ ಪಾರ್ಟ್ ನಮ್ಮ ಚನ್ನಪಟ್ಟಣದಿಂದಾನೆ. ಅಲ್ಲಿ ಅಂಗಡಿ, ಅಲ್ಲಿ ಟ್ರೈನಿಂಗು ಕೊಡ್ತಾರೆ ಮಗಳಿಯರಿಗೆ, ಫುಲ್ಲು ಹ್ಯಾಂಡ್ ಪೇಂಟೆಡ್. ಸಪೋರ್ಟ್ ಮಾಡಿ. ಆರ್ಟಿಸಾನು, ಫಾರ್ಮರ್ಸು, ಎವ್ರಿಬಡಿ ಈಸ್ ಡೈರೆಕ್ಟ್ಲಿ ಕಮ್ ಹಿಯರ್, ಹೂ ಎವರ್ ಮೇಕ್ಸ್ ಇಟ್. ನೇರ ರೈತರಿಂದ ಕೊಳ್ತೀವಿ ಅನ್ನೋದು ಅಷ್ಟೇ ಅಲ್ಲ, ಇಲ್ಲಿ ದಿನನಿತ್ಯ ನಮಗೆ ಏನೇನು ಬೇಕು ಪ್ರತಿಯೊಂದು ವಸ್ತುಗಳು ಸಹ ಇಲ್ಲಿ ಸಿಗ್ತವೆ. ನಮಗೆ ಎಲ್ಲ ಆರ್ಗ್ಯಾನಿಕ್ ಆಗೇ ಇರುತ್ತೆ. ಇಂತಹ ಒಂದು ಸಂತೆಗಳನ್ನ ಈ ದಿನ ನಾವು ನೋಡೋಕೆ ಸಿಗಲ್ಲ. ಎಲ್ಲ ಕಡೆ, ಎಲ್ಲ ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಸಿಗುವಂತಹ ವಸ್ತುಗಳನ್ನು ಸಹ ನೇರವಾಗಿ ನಾವು ಇಲ್ಲಿ ರೈತರಿಂದ ಆಗಲಿ, ವ್ಯಾಪಾರಸ್ಥರಿಂದ ಆಗಲಿ ನೇರವಾಗಿ ಕೊಂಡ್ಕೊಬೋದು. ಅವರೇ ಕರಕುಶಲ ವಸ್ತುಗಳನ್ನ ಮಾಡಿ ತೊಗೊಂಬರ್ತಾರೆ. ಅಷ್ಟೇ ಅಲ್ಲ, ಯಾವ ಸೀಸನ್ ಹಣ್ಣುಗಳಿರ್ತವೆ ಅದೆಲ್ಲ ಪ್ರತಿಯೊಂದು ಹಣ್ಣುಗಳು ಕೂಡ ಇಲ್ಲಿ ಸಿಗುತ್ತೆ. ತರಕಾರಿಗಳು, ಯಾವ ಥರ ತರಕಾರಿ ಬೇಕು, ಯಾವ ಥರ ಒಂದು ನಮಗೆ ಖಾದ್ಯಗಳು ಬೇಕು, ಅಷ್ಟೇ ಅಲ್ಲ ಇಲ್ಲಿ ಒಳ್ಳೆ ಊಟನೂ ಸಹ ಸಿಗುತ್ತೆ. ಇಲ್ಲೇ ಬಂದು ಊಟನ ರೆಡಿ ಮಾಡಿ ಜನಗಳಿಗೆ ಬಡಿಸ್ತಾ ಇರ್ತಾರೆ, ಅದನ್ನು ಸಹ ನಿಮಗೆ ತೋರಿಸ್ತೀನಿ ನಾನು. ಮತ್ತು ಉತ್ತಮವಾದ ಪುಸ್ತಕಗಳನ್ನ ಕೂಡ ಕೊಳ್ಳಬೋದು ಇಲ್ಲಿ ನಾವು. ನಾನು ಆಗಲೇ ತಿಳಿಸ್ದಂಗೆ ಊಟದ ಒಂದು ಸೆಕ್ಷನ್ನೇ ಇದೆ ಇಲ್ಲಿ, ಒಳ್ಳೊಳ್ಳೆ ಖಾದ್ಯಗಳು ಸಿಗ್ತವೆ. ಇದನ್ನೆಲ್ಲ ನೀವೇ ಮಾಡಿರೋದಣ್ಣ? ಹೌದು ಸರ್, ಅದರಿಂದ ಬರೋದು ನಾವು ಮೆಂತೆ ಸರ್.
ನಾವು ಮಂಡ್ಯದಿಂದ ಬಂದು ಆರ್ಗಾನಿಕ್ ತಿಂಡಿ ನಾವೇ ಪ್ರೈವೇಟಾಗಿ ಮಾಡ್ತಾ ಇರೋದು ಸರ್. ರಾಗಿ ಜಾಮೂನು ಸರ್ ಇದು. ಹಾಂ ಹಾಂ ರಾಗಿ ಜಾಮೂನು. ಆಮೇಲೆ ಇದು ಹೋಳಿಗೆ ಸರ್, ಕಾಯಿ ಹೋಳಿಗೆ. ಇದು ಕಜ್ಜಾಯ, ಇದು ರಾಗಿ ಚೋಚು, ಇದು ಮಿಲ್ಲಿಟ್ಟು, ಇದು ಚಕ್ಲಿ, ಇದು ಹಪ್ಳ, ಮಿಲ್ಲಿಟ್ ಹಪ್ಳ. ಹಾಂ ಹಪ್ಳ ಸೊಂಡಿಗೆಲ್ಲ ತೀರೋಗಿದೆ ಸರ್. KP ನಗರದಿಂದ ಬರ್ತೀವಿ. ವೆರೈಟೀಸ್ ಆಫ್ ಗಿರ್ಮಿಟ್ಸ್ ಇದ್ದಾವೆ. ಆಮೇಲೆ ಜವಾರ್ ರೋಟಿ ಪಾಪಡ್ ಮಸಾಲ ಇದೆ, ರಾಗಿ ಮೊಳಕೆ ತರಿಸಿ ಹಾಲಿದೆ, ಎಳ್ಳಿಂದ ಹಾಲಿದೆ, ಶೇಂಗಾ ಹೋಳಿಗೆ, ಗುಳ್ಳಡಿಕೆ ಉಂಡೆ, ಎಳ್ಳು ಹೋಳಿಗೆ, ಇವಿಷ್ಟೆಲ್ಲ ಇದ್ದಾವೆ. ಮತ್ತು ಬೇರೆ ಬೇರೆ ಥರದ ಐಟಮ್ಸ್ಗಳಿದ್ದಾವೆ. ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಕೂಡ, ಜೋಳದ ರೊಟ್ಟಿ ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ ಹೆಂಗೆ ಏನು ಅಂತ ಕೇಳೋಣ. ಸರ್ ಅಖಿಲ್ ಅಂತ, ನಾವು ಬಿಜಾಪುರದವರು. ಬಿಜಾಪುರದಿಂದ ಇಲ್ಲಿ ಬಂದು ರೊಟ್ಟಿ ಊಟ ಇಡ್ತೀವಿ ವೀಕ್ಲಿ. ನಮ್ಮದು ರೊಟ್ಟಿ ಜೋಳದ ರೊಟ್ಟಿ ಸ್ಪೆಷಲ್ ನಮ್ಮ ಸೈಡ್. ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಆಮೇಲೆ ಮೊಸರು, ಹಿಂಡಿ, ಆಮೇಲೆ ಶೇಂಗಾ ಹೋಳಿಗೆ ಸಿಗುತ್ತೆ, ಇಲ್ಲಿ ದಪ್ಪಟ ಸಿಗುತ್ತೆ. ವೀಕ್ಲಿ ಇರುತ್ತೆ, ಸಂಡೇಗೊಮ್ಮೆ ಬಂದು ವಿಸಿಟ್ ಮಾಡಿ. ಬಿಸಿ ಬಿಸಿ ರೊಟ್ಟಿನೇ ಕೊಡ್ಬೇಕು ಸರ್ ಕಸ್ಟಮರಿಗೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೋಡಿದ್ರಲ್ಲ ಎಂಥ ಒಳ್ಳೆ ಊಟ. ಸಂತೆಯಲ್ಲಿ ಚಿಂತೆ ಮರೆತು ಜನ ಎಲ್ಲ ಒಳ್ಳೆ ನೇಚರಲ್ಲಿ ಕುತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಒಂಥ ಫ್ಯಾಮಿಲಿ ಜೊತೆ ಹೊರಗಡೆ ಬಂದು ಪಿಕ್ನಿಕ್ ಥರ ಇದೆ ಇದು. ಸಂತೆ ಥರ ನನಗೆ ಅನ್ನಿಸ್ತಾನೆ ಇಲ್ಲ. ಅಷ್ಟು ಜನ ಎಂಜಾಯ್ ಮಾಡ್ತಾಯಿದ್ರು ಇಲ್ಲಿ. ಪ್ರಕೃತಿ ಮಡಿಲಲ್ಲಿ ಕುತ್ಕೊಂಡು ತಿನ್ನೋದೊಂದು ಈ ಹಳೆ ಕಾಲದಲ್ಲಿ ಏನು ನೆನಪುಗಳೆಲ್ಲ ಮರುಕಳಿಸ್ತಾ ಇತ್ತು. ಇಲ್ಲಿ ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಊಟನ. ಬೆಂಗಳೂರಾಗಿ ಇದ್ಕೊಂಡು ಇನ್ನೂ ನೀವು ಈ ಸಂತೆಗೆ ಬಂದಿಲ್ಲ ಅಂದರೆ ರೈತರಿಗೆ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ. ರೈತರಿಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಮನೋಭಾವನೆ ನಿಮ್ಮಲ್ಲಿದ್ದರೆ ದಯವಿಟ್ಟು ಬನ್ನಿ, ರೈತರಿಂದ ನೇರವಾಗಿ ಕೊಳ್ಳಿ ಈ ರಾಗಿ ಕಣ ಸಂತೆಯಲ್ಲಿ. ಇಲ್ಲಿ ಬಂದರೆ ನೀವು 4 ಜನಕ್ಕೆ ಹೇಳ್ತೀರಾ, ಅದರಲ್ಲಂತೂ ಮೋಸ ಇಲ್ಲ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ದಿನನಿತ್ಯದ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಅಷ್ಟೇ ಅಲ್ಲ, ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಇರೋದು ಈ ಸಂತೆ. ಸಂತೆಯಲ್ಲಿ ದಿನಬಳಕೆ ವಸ್ತುಗಳೆಲ್ಲ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇರುತ್ತೆ. ಯಾವುದೇ ಶುಲ್ಕ ಇಲ್ಲ ಇಲ್ಲಿ, ಉಚಿತ ಪ್ರವೇಶ. ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.